ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯ, ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಭಾಳ ವಿಶೇಷವಾದಂಥದ್ದು. ಕೈವಲ್ಯ ಪದ್ಧತಿ ಅಂದ್ರೇ ಭಾಳಷ್ಟು ಖುಷಿಯಾಗುವಂಥದ್ದು. ಯಾಕಂದ್ರೆ ಈ ಮೋಕ್ಷಕ್ಕೆ ಮಾರ್ಗ, ಮುಕ್ತಿಗೆ ಮಾರ್ಗ. ಕೈವಲ್ಯ ಅಂದ್ರೆ ಮುಕ್ತಿ, ಪದ್ಧತಿ ಅಂದರೆ ದಾರಿ. ಮುಕ್ತಿ ಅಂದರೆ ನಮ್ಗೆ ಸ್ವಲ್ಪ ಕಲ್ಪನೆ ಆಗಿಬಿಡ್ತದೆ, ಏನೋ ವಸ್ತು ಅಂತ. ವಸ್ತು ಅಲ್ಲ, ಆನಂದವಾಗಿರುವಂಥದ್ದು. ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಸ್ಥಿತಿ ಮುಕ್ತಿ, ಮೋಕ್ಷ ಅನ್ನುವಂಥದ್ದು. ಇಂಥ ಒಂದು ಕೈವಲ್ಯ ಪದ್ಧತಿ ಒಳಗೆ ನಿಜಗೊಂಡ್ರೆ ಭಾಳಷ್ಟು ವೇದ ಉಪನಿಷತ್ತುಗಳ ಸಾರನೇ ಈ ಕೈವಲ್ಯ ಪದ್ಧತಿ ಒಳಗೆ ಬರೆದಿದ್ದಾರೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರೆ, 5 ಸ್ಥಳಗಳನ್ನು ಇಟ್ಟಿದ್ದಾರೆ. ಈ ರೀತಿ ಹೋದಾಗ ನಾವು ಆ ಒಂದು ಮುಕ್ತಿ ಅನ್ನುವಂಥ ಒಂದು ಊರನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದಂತ ಹೇಳಿ ಈ ಒಂದು ನೀತಿ ಕ್ರಿಯಾಚಾರ್ಯ ಸ್ಥಳ ನಡೆದದು. 5 ಸ್ಥಳಗಳಲ್ಲಿ ನೀತಿ ಕ್ರಿಯಾಚಾರ್ಯ ಸ್ಥಳ ಒಂದು 3ನೇದು. ಈ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ 13ನೆಯ ಪದ ನಡೆದದು. ಯಾಕಂದ್ರೆ ಪರಮಾತ್ಮ ತನ್ನ ಭಕ್ತರಿಗೆ ಬಹು ಸುಲಭ ರೀತಿಯಿಂದ ಮೋಕ್ಷವನ್ನು ದಯಪಾಲಿಸ್ತಾನೆ, ಕೊಡ್ತಾನೆ ಅನ್ನುವಂಥ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. 13ನೆಯ ಪದದಲ್ಲಿ ಹೇಳ್ತಾರೆ, ಸದರವಲ್ಲವೇ ತಿಳಿಯ ಸದರವಲ್ಲವೇ ಮದನವೇರಿ ತನ್ನವರಿಗೆ ಪದುಳದಿಂದ ಕೊಡುವ ಮುಕ್ತಿ ಸದರವಲ್ಲವೇ. ಸದರ ಅಂದ್ರೇನು? ಸುಲಭ. ಅದಕ್ಕೆ ಸುಲಭವಲ್ಲವೇ ತಿಳಿಯ ಸುಲಭ ಅಂದರೆ ಸದರವಲ್ಲವೇ ತಿಳಿಯ ಸದರವಲ್ಲವೇ. ಮದನ ವೈರಿ ಯಾರು? ಪರಮಾತ್ಮ. ಮನ್ಮಥನಿಗೆ ವೈರಿ ಆದಂಥದ್ದು ಯಾರು? ಪರಮಾತ್ಮ. ತನ್ನವರಿಗೆ ಅಂದರೆ ತನ್ನನ್ನು ನಂಬಿದವರಿಗೆ, ತನ್ನಲ್ಲಿ ಭಕ್ತಿ ಮಾಡುವಂಥವರಿಗೆ, ಅನನ್ಯ ಶರಣಾಗತನಾದಂಥವರಿಗೆ ಕೊಡುವ ಮುಕ್ತಿ, ಪದುಳದಿಂದ ಕೊಡುವ ಮುಕ್ತಿ ಭಾಳಷ್ಟು ಸುಲಭ ನೋಡು ಅಂತ ಹೇಳ್ತಾರೆ. ಪದುಳ ಅಂತಂದ್ರೆ ಭಾಳಷ್ಟು ಸಂತೋಷದಿಂದ, ಭಾಳಷ್ಟು ಸಂತೋಷದಿಂದ ಕೊಡುವ ಒಂದು ಮುಕ್ತಿ ಭಾಳಷ್ಟು ವಿಶೇಷವಾಗಿರುವಂಥದ್ದು ಅಂತ ಹೇಳ್ತಾರೆ. ಮತ್ತು ಹಿಂದಿನ ಒಂದು ನುಡಿಗಳು ಆಗಿದ್ದಾವ, ಕೊನೆಯ ಒಂದು ನುಡಿ ಮಾತಾಡಬೇಕಾಗ್ತದೆ ಇವಾಗ. ಹಿಂದಿನ ವಿಚಾರದಲ್ಲಿ ಈ ಒಂದು ಯಾವುದು ಅಂತಂದರೆ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಕೊನೆಯ ನುಡಿಯಲ್ಲಿ ಅಂತಲ್ಲ, ಇನ್ನೂ ಒಂದು ಚೂರು ಐತೆ. ಯಾವ ರೀತಿ ಅಂತಂದರೆ ಸೆಕೆಂಡ್ ಇವಾಗ ಏನಂತಂದ್ರೆ ಯಾಕಂತಂದ್ರೆ ಈ ಕಲ್ಲಿನಿಂದ ಹೊಡೆದಂಥ ಒಂದು ಭಕ್ತನಿಗೆ ಕೂಡ ಆತ ಏನು ಮಾಡ್ದ ಅಂತಂದ್ರೆ ಗಣ ಪದವಿಯನ್ನು ಕೊಟ್ಟ ಅಂತನ್ನುವಂಥದ್ದು ಕೂಡ ಹೇಳಿದರು. ಹೇಳಿ ಇಲ್ಲಿ ಕೂಡ ಹೇಳ್ತಾರೆ, ಈ ಬಿಟ್ಟಿಯಲ್ಲಿ ನಡೆಸಿದವರನು ಅಂತ ಹೇಳ್ತಾರೆ. ಈ ನುಡಿಯಲ್ಲಿ ಹೆಂಗಂತಂದರೆ ಬಿಟ್ಟಿಯಲ್ಲಿ ನಡೆಸಿದವರನು ಅಂತ ಕೂಡ ಹೇಳ್ತಾರೆ. ಕಲ್ಲಲ್ಲಿಟ್ಟು ಕಾಲೆಲ್ಲೊದುದು ಬಿಲ್ಲಿನಲ್ಲಿ ಕೊಯ್ದು ಬಿಟ್ಟಿಯಲ್ಲಿ ನಡೆಸಿದವರ ಆನಂದದಲ್ಲಿ ಹರ ನಿರಿಸಿದನಾಗಿ ಅಂತ ಹೇಳ್ತಾರೆ. ಯಾಕಂದರೆ ಹಿಂದಿನ ವಿಚಾರದಲ್ಲಿ ಆತ ಶಿವಲಿಂಗವನ್ನು ಕಂಡಾಗ, ದನ ಕಾಯಕ್ಕೆ ಹೋದಂಥ ಹುಡುಗ ಶಿವಲಿಂಗವನ್ನು ಕಂಡಾಗ ಆತಗೆ ನಾ ಪೂಜೆ ಮಾಡ್ತೀನಪ್ಪ, ನಿನಗೆ ಈ ಭಕ್ತಿಯಿಂದ ಹೂವನ್ನು, ಹಣ್ಣನ್ನು, ನೈವೇದ್ಯ ಇವೆಲ್ಲ ಇಟ್ಟು ಪೂಜೆ ಮಾಡೋಕ್ಕಾಗಲ್ಲ, ನಾನು ಹೆಂಗೆ ಪೂಜೆ ಮಾಡ್ತೀನಿ, ನಾನು ಹಾಗೆ ಸ್ವೀಕಾರ ಮಾಡ್ಬೇಕಂತೇಳಿ ಕಲ್ಲಿನಿಂದ ಹೊಡೆದು ಆತಗೆ ಪೂಜೆ ರೀತಿಯಲ್ಲಿ ಮಾಡಿದವ್ರಿಗೆ ಕೂಡ ಆತ ಏನು ಮಾಡ್ದ,
ಒಂದು ಗಣ ಪದವಿಯನ್ನು ಕೊಟ್ಟ ಅಂತ ಹೇಳಿದರು ಅವರು. ಮತ್ತು ಈ ಬೇಡರ ಕಣ್ಣಪ್ಪನ ಕಾಳಹಸ್ತಿ ಒಳಗೆ ಆತ ಮಾಡಿದಂಥದ್ದನ್ನು ಎಲ್ಲವನ್ನು ಕರುಣೆಯಿಂದ ಕೊಟ್ಟ ಪರಮಾತ್ಮ ಅಂತ ಹೇಳಿ ಬಿಲ್ಲಿನಲ್ಲಿ ಕೊಯ್ದ, ಅಂದ್ರೆ ಬಿಲ್ಲಿನಿಂದ ಹೊಡೆದವ್ರಿಗೆ ಕೂಡ ಪರಮಾತ್ಮ ಮೆಚ್ಚಿ ಅವನ ಇಷ್ಟಾರ್ಥವನ್ನು ಈಡೇರಿಸಿದ್ದಾನ ಅಂತ ಹೇಳ್ತಾರೆ. ಹೆಂಗಂದ್ರೆ ಒಂದು ಕಾಲದಾಗ ಗೊತ್ತಿರ್ಬೋದು, ಅರ್ಜುನ ಇಂದ್ರಕಿಲ ಪರ್ವತದಲ್ಲಿ ಪರಮಾತ್ಮನಿಂದ ಇಲ್ಲಿ ಪಾಶುಪತಾಸ್ತ್ರವನ್ನು ಪಡಿಲಿಕ್ಕೆ ತಪಸ್ಸು ಮಾಡ್ತಿದ್ದ. ಪಾಶುಪತಾಸ್ತ್ರವನ್ನು ಪಡಿಬೇಕನ್ನುವಂಥದ್ದು ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡ್ತಿದ್ದ ಇಂದ್ರಕಿಲ ಪರ್ವತದಲ್ಲಿ ಅರ್ಜುನ. ಕೆಲವು ಕಾಲದ ಮೇಲೆ ಪರಮಾತ್ಮ ಈತನ ಭಕ್ತಿಯನ್ನು ಪರೀಕ್ಷಿಸಿ, ಈಗ ಒಂದು ಸಲ ಹೇಳಿದ್ದೀನಿ ನಾನು, ಈ ಒಂದು ಪರೀಕ್ಷೆ ಭಾಳಷ್ಟು ನಡೀತಾವ, ಆವಾಗ ನಡೀತಿರುವಂತೆಲ್ಲ ಈಗೂ ನಡೀತಾವೆ. ಪರಮಾತ್ಮನ ನಾವೊಂದು ಭಕ್ತಿಯಲ್ಲಿ ನಾವು ಗೆದ್ರೆ ಭಾಳ ಮುಕ್ತಿಗೆ ಭಾಳ ಹತ್ರ ಆಗ್ತೀವಿ. ಅದಕ್ಕೆ ಇಲ್ಲಿ ಪರೀಕ್ಷೆ ಇರ್ತಾವೆ, ನಮಗೆಲ್ಲ ಕೊಟ್ಟು ನೋಡ್ತಾನೆ, ಕಷ್ಟನೂ ಕೊಟ್ಟು ನೋಡ್ತಾನೆ, ಸಂತೋಷನೂ ಕೊಟ್ಟು ನೋಡ್ತಾನೆ, ಎಲ್ಲವನ್ನು ಕೊಟ್ಟು ನೋಡ್ತಾನೆ. ಅದ್ಯಾವುದಕ್ಕೂ ನಾವು ಮರಳಾಗದೇ ಇದ್ದರೆ ನಮ್ಮನ್ನು ಎತ್ತಿ ಹಿಡಿತಾನೆ ಪರಮಾತ್ಮ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳಿದ್ರು, ತಪಸ್ಸು ಮಾಡಬೇಕಾದಾಗ ಈ ಪರಮಾತ್ಮ ಏನು ಮಾಡಿದೆ, ಈತನ ಭಕ್ತಿಯನ್ನು ಪರೀಕ್ಷೆ ಮಾಡ್ಬೇಕಂತೇಳಿ ಈತಗ ಪರೀಕ್ಷೆ ಮಾಡಿ ಈತಗ ಪಾಶುಪತಾಸ್ತ್ರವನ್ನು ಕೊಡಬೇಕಂತ ತಾನು ಬೇಡನ ವೇಷವನ್ನು ಧಾರಣ ಮಾಡಿಕೊಂಡ ಪರಮಾತ್ಮ. ಬೇಡನ ವೇಷ ಧಾರಣ ಮಾಡಿಕೊಂಡು ಪಾರ್ವತಿಗೆ ಬೇಡತಿಯ ವೇಷ ಹಾಕ್ಕೊಂಡ. ಇಬ್ಬರು ಗಂಡ ಹೆಂಡತಿ ಬೇಡತಿ ಥರ ಅಲ್ಲಿ ವೇಷವನ್ನು ಹಾಕಿ 4 ವೇದಗಳನ್ನು 4 ನಾಯಿಗಳನ್ನಾಗಿ ಮಾಡಿದರು ಅವರು. ಪರಮಾತ್ಮ ಪಾರ್ವತಿ ಏನು ಮಾಡಿದರು, 4 ವೇದಗಳನ್ನು 4 ನಾಯಿಗಳನ್ನಾಗಿ ಮಾಡಿ ಅರಣ್ಯದಲ್ಲಿ ಬೇಟೆ ಆಡುವಂಥ, ಈ ಬೇಟೆ ಆಡ್ತೀನಿ ಅನ್ನುವ ಥರ ಹೊರಟ್ರವರು. ಮೊದಲ ಮೂಕಾಸುರ ಅನ್ನುವಂಥ ದೈತ್ಯನನ್ನು ಹಂದಿಯನ್ನಾಗಿ ಮಾಡಿದ ಪರಮಾತ್ಮ. ಮಾಡಿ ಅದಕ್ಕೆ ಒಂದು ಬಾಣದಿಂದ ಹೊಡೆದ ನೋಡ್ರಿ. ಯಾರು? ಪರಮಾತ್ಮ ಹಂದಿಗೆ ಮೂಕಾಸುರ ಅನ್ನುವಂಥ ದೈತ್ಯನನ್ನು ಹಿಡ್ಕೊಂಡು ಅವನಿಗೆ ಹಂದಿ ಮಾಡಿ ಅದಕ್ಕೆ ಬಾಣದಿಂದ ಹೊಡೆದ ಪರಮಾತ್ಮ. ಅದಕ್ಕೆ ಅಷ್ಟ್ರಾಗಿ ನೋಡ್ರಿ ಯಾವ ರೀತಿ ಅಂತಂದ್ರೆ ಆ ಬಾಣ ಸಹಿತವಾದಂಥ ಹಂದಿ ಏನು ಮಾಡಿತು, ಅರ್ಜುನನು, ಯಾಕಂದ್ರೆ ಅದು ಅರ್ಜುನನ ಮುಂದೆ ಆ ಬಾಣದ ಹೊಡೆತದಿಂದ ಒದರ್ಕಂತ ಹೋಗಿ ಅಲ್ಲಿ ಬಿತ್ತದು. ಸಮೀಪದಲ್ಲಿ ಅಲ್ಲಿ ಏನಾಯಿತು ಅಂದ್ರೆ ಅದನ್ನು ಯಾರ ಕಡೆ, ಅರ್ಜುನ್ ಕಡೆ ಅರ್ಭಟ ಮಾಡ್ಕೊತ ಬರೋದನ್ನು ಕಂಡ. ಅಥವಾ ಹಿಂಗೆ ಜೋರಾಗಿ ಹೊಡೆದದಕ್ಕಾಗಿ ಹಂದಿ ಅರ್ಭಟ ಮಾಡ್ಕೊತ ಎಲ್ಲಿ ಅರ್ಜುನ್ ಹತ್ರ ಬಂತದು. ಸಮೀಪದಲ್ಲಿ ಇಟ್ಟುಕೊಂಡಿದ್ದ ಧನಸ್ಸನ್ನು ತೆಗೆದುಕೊಂಡು ಅದಕ್ಕೆ ಬಾಣದಿಂದ ಹೊಡಿತಾನೆ ಈತನು. ಯಾಕಂದ್ರೆ ಅದು ಒಡಿಸ್ಕೊಂಡು ಅರ್ಭಟ ಮಾಡ್ಕೊಂಡು ಬರಬೇಕಾದಾಗ ಅರ್ಜುನನು ಒಂದು ಬಾಣ ತೊಗೊಂಡು ಅದಕ್ಕೆ ಹೊಡಿತಾನೆ. ಯಾವುದಕ್ಕೆ? ಹಂದಿಗೆ. ಅದಕ್ಕೆ ಹೊಡೆದ್ಗಳೇ ಆ ಬಾಣದ ಹೊಡೆತದಿಂದ ಅದು ನೆಲಕ್ಕೆ ಬಿದ್ದುಬಿಡ್ತದೆ ಹಂದಿ. ಆಗ ಬೇಡ ಬರ್ತಾನೆ, ಬೇಡ ಓಡಿ ಬಂದು ಹೇಳ್ತಾನೆ, ಎತ್ತಿ ಅದನ್ನು ತೊಗೊಳಕ್ಕೆ ಹೋಗ್ತಾನೆ, ಅದನ್ನು ಎತ್ತಿಗೊಳಕ್ಕೆ ಹೋಗ್ತಾನೆ. ಆವಾಗ ಅರ್ಜುನ ಹೇಳ್ತಾರೆ, ಹಂದಿಯನ್ನು ನಾನು ಹೊಡೆದಿದ್ದೀನಿ ಅಂತ ಯಾರು ಹೇಳ್ತಾರೆ? ಅರ್ಜುನ ಹೇಳ್ತಾನೆ. ಆತ ಅದನ್ನು ಕಂಡು ಅದಕ್ಕೆ ಈತ ಕೂಡ ಹೇಳ್ತಾನೆ, ಹಂದಿಯನ್ನು ನಾನು ಹೊಡೆದಿದ್ದೀನಿ ಅಂತ ಈ ಬೇಡನ ವೇಷ ಹಾಕ್ಕೊಂಡು ಬಂದದ್ದು ಕೂಡ ಹೇಳ್ತಾನೆ. ಅದು ನನ್ನ ಬಾಣದಿಂದ ಬಿದ್ದದಂತ ಈ ಪರಮಾತ್ಮನ ವೇಷ ಹಾಕ್ಕೊಂಡು ಬಂದಂಥ ಬೇಡ ಹೇಳ್ತಾನೆ, ನನ್ನ ಬಾಣದಿಂದ ಅದು ಬಿದ್ದಿದೆ ಅಂತ ಅರ್ಜುನ ಹೇಳ್ತಾನೆ. ಈ ರೀತಿ ಇಬ್ಬರು ನೋಡ್ರಿ ಆ ಬಾಣಗಳು ಇಲ್ಲಿ ಕೂಡ ಭಾಳಷ್ಟು ಹೇಳ್ತಾರೆ. ಈ ಬಾಣದಿಂದ ನಾನು ಹೊಡೆದಿದ್ದೇನೆ, ನಾನು ಹೊಡೆದೀನಿ, ನನ್ನದು ಅನ್ನೋದಕ್ಕೆ ನೀನು ಯಾರು ಅಂತ ಇದಕ್ಕೆ ಹೇಳ್ತಾನೆ, ಯಾರು? ಅರ್ಜುನ ಕೇಳ್ತಾನೆ. ಆವಾಗ ಅದು ನಂದದಂತೆ ಈತನು ಇಬ್ಬರು ನಡ್ಬರ್ಕ ಭಾಳಷ್ಟು ಜಗಳ ಆಗ್ತದೆ. ಯಾರು? ಅರ್ಜುನ ಮತ್ತು ಬೇಡನ ಇಬ್ಬರು ನಡುವೆ ಭಾಳ ಆಗ್ತದೆ. ಅದಕ್ಕೆ ತನ್ನ ಧನುಸ್ಸಿನಿಂದ ಮತ್ತೆ ಬಾಣಗಳನ್ನು ಬಿಡೋಕ್ಕೆ ಶುರು ಮಾಡಿದೆ ಬೇಡನ ಮೇಲೆ. ಯಾರು? ಅರ್ಜುನ. ಬೇಡನ ಮೇಲೆ ಆತ ಮತ್ತೆ ತನ್ನ ಬಾಣಗಳಿಂದ ಅದು ಬಿಡೋಕ್ಕೆ ಶುರು ಮಾಡಿಬಿಟ್ಟ. ಆಗ ಬಿಟ್ಟ ಬಾಣಗಳು ನೋಡ್ರಿ, ಅವು ಬಿಟ್ಟಂಥ ಬಾಣಗಳು ಬೇಡನ ಮೇಲ್ಗಡೆ ಹೋಗ್ತಿದ್ವಲ್ಲ, ಅರ್ಜುನ ಹೊಡೆದಂಥ ಬಿಟ್ಟ ಬಾಣಗಳು ಬೇಡನಿಗೆ ಹೋಗ್ತಿದ್ವಲ್ಲ, ಅವು ಮಾಯ ಆಗಿಬಿಡ್ತಿದ್ವು ಅಂತಲ್ಲಿ. ಆ ಬಾಣಗಳು ಮಾಯ ಆಗಿಬಿಡ್ತಿದ್ವು ಅಂತ ಇದನ್ನು ಕಂಡು ಸುಮ್ಮನೆ ನಿಂತಿದ್ದಂತ. ಬಾಣಗಳು ಬಿಟ್ಟಂಗೆಲ್ಲ ಸುಮ್ಮನೆ ನಿಂದಿರ್ತಿದ್ದಂತೆ. ಯಾರು? ಬೇಡ. ಈ ಬಾಣಗಳು ಹೋಗಿ ಅಲ್ಲೇ ಲಯ ಆಗಿಬಿಡ್ತಿದ್ವು ಅಂತ ನೋಡ್ರಿ. ಅರ್ಜುನ ಗಾಬರಿಯಾಗಿ, ಯಾರಿರ್ಬೋದು, ಬಾಣ ಇಷ್ಟು ಹೊಡಿತೀನಿ ಅದ್ರ ಮೈಗೆ ನಾಟಾವಲ್ಲು, ಅದು ಹೆದರವಲ್ಲ, ಆದರೆ ಈ ಬಾಣಗಳು ಅಲ್ಲಿ ಮಾಯ ಆಗಕತ್ತವ, ಆತನ ಶರೀರ ಬಲ್ಲಿ ಹೋಗೋದು ಮಾಯ ಆಗಕತ್ಬಿಟ್ಟವ.
ಯಾರಿರ್ಬೋದು ಅಂತ ಹಾಗೇ ನಿಂತದ್ದನ್ನು ಕಂಡು ಅರ್ಜುನ ಗಾಬರಿ ಆಗಿಬಿಟ್ಟ. ಯಾರಿರ್ಬೋದು? ಯಾರಿಗೂ ಸೋಲದ ನಾನು ಯಕ್ಷಿತ್ ಒಬ್ಬ ಬೇಡನಿಗೆ ಸೋಲಂಗಾಯ್ತಲ್ಲ, ಇದಕ್ಕೆ ಕಾರಣ ಏನೈತೆ? ಯಾರಿಗೆ ಇವತ್ತಿಗೆ ನಾನು ಸೋಲದೇ ಇರುವಂಥವನು ಒಬ್ಬ ಬೇಡನಿಗೆ ಸೋಲಂಗಾಯ್ತಲ್ಲ ನಾನು ಅಂತ ವಿಚಾರಿಸಿ, ಇವತ್ತಿನ ದಿವಸ ನಾನು ಈಶ್ವರನ ಪೂಜೆಯನ್ನು ಮಾಡಿಲ್ಲ ಅಂತ ಅಂದ್ಕೊಳ್ತಾನೆ. ನಾ ಇಂಥವು ಯಕ್ಷಿತ್ತು ಒಬ್ಬ ಬೇಡನಿಗೆ ನಾ ಸೋಲಕತ್ತೀನಿ ಅಂದಮೇಲೆ ಇವತ್ತು ಏನಾಗಿರಬೇಕು ನನಗೆ ಅಂತ ಹೇಳ್ಬಿಟ್ಟು ಅರ್ಜುನ ಏನು ಮಾಡ್ದ, ಓಹೋ ಇವತ್ತು ನಾನು ಈಶ್ವರನ ಪೂಜೆ ಮಾಡಿಲ್ಲ, ಈಶ್ವರನ ಪೂಜೆ ಮಾಡಿ ಈ ಬೇಡನನ್ನು ನಾನು ನೋಡ್ತೀನಿ ಅಂತ ಹೇಳಿಬಿಟ್ಟು ಆತ ಅಲ್ಲೇ ಆ ರೀತಿ ಅಂದ್ಕೊಂಡು ಅಲ್ಲೇ ಸಮೀಪದಲ್ಲಿದ್ದಂಥ ಹಳ್ಳಕ್ಕೆ ಹೋದ. ಅಲ್ಲಿ ಮರಳನ್ನು ತಗೊಂಡ ಒಂದು ಲಿಂಗವನ್ನು ಮಾಡಿದ. ಆಮೇಲೆ ಬಂದು ನೋಡ್ಕೊತೀನಿ ಇತ್ತಿನ ಬೇಡನನ್ನು ಇವತ್ತು ಈಶ್ವರ ಪೂಜೆ ಮಾಡಿಲ್ಲ, ಅದಕ್ಕೆ ನಾನು ಹಿಂಗೆ ಸೋಲಾಗ ಈ ಥರ ಅನ್ಸಕತ್ತದ ನನಗೆ ಅಂತೇಳಿ ಬಡ ಒಂದು ಹಳ್ಳ ಇತ್ತು, ಹಳ್ಳದ ಹತ್ರ ಹೋದ, ಒಂದು ಮರಳನ್ನು ತಗೊಂಡ ಅದನ್ನು ಲಿಂಗವನ್ನು ಮಾಡಿ ಮತ್ತು ಆ ಲಿಂಗಕ್ಕೆ ನಾನಾ ರೀತಿಯಿಂದ ಪೂಜೆ ಮಾಡೋಕ್ಕೆ ಶುರು ಮಾಡ್ದ. ಪುಷ್ಪಗಳನ್ನು ಹಾಕಿದ. ಅವು ಪೂಜೆಗೆ ಪುಷ್ಪಗಳನ್ನು ತೊಗೊಂಡು ಒಂದು ಲಿಂಗದ ಮೇಲೆ ಹಾಕಿದ್ರೆ ಅವೆಲ್ಲ ಪುಷ್ಪಗಳು ಬೇಡನ ರೂಪದಿಂದಿದ್ದ ಪರಮಾತ್ಮನ ತಲೆ ಮೇಲೆ ಬೀಳ್ತಿದ್ವು ಅಂತ ಹೋಗಿ ನಿಂತನಲ್ಲಿ ಆತನ ತಲೆ ಮೇಲೆ ಹೋಗಿ ಬೀಳ್ತಾ ಇದ್ದು, ಆತ ತಲೆ ಮೇಲೆ ಹೋಗಿ ಕೂಡ್ತಿದ್ವು ಅಂತ ಹೂಗಳು. ಇದನ್ನು ಕಂಡ ಅರ್ಜುನಿಗೆ ಭಾಳಷ್ಟು ಆಶ್ಚರ್ಯ ಆಗಿಬಿಡ್ತು. ಇವನು ಯಾರಿರ್ಬೋದು ಅಂತ ವಿಚಾರ ಮಾಡ್ತಾ ಇರಬೇಕಾದಾಗ ಅವನಲ್ಲಿರ್ತಕ್ಕಂಥ ಭಕ್ತಿ ಪ್ರಭಾವದಿಂದ, ತನ್ನ ಬಲ್ಲಿರ್ತಕ್ಕಂಥ ಭಕ್ತಿ ಪ್ರಭಾವ, ಅದಕ್ಕೆ ಯಾರಾದರೂ ಮಹಾತ್ಮರು ಇಂಥವ್ರು ಮಹಾತ್ಮರು ಅದರಂತ ಗೊತ್ತಿಡಿಬೇಕಾದ್ರೆ ಪುಣ್ಯದ ಫಲ ಬೇಕು. ಅವ್ರ ಹಿಂದಿನ ಪುಣ್ಯ ಇತ್ತು ಅಂದಾಗ ಇಂಥ ಮಹಾತ್ಮರು ಅದರಂತ ಕೂನೆ ಹಿಡಿಯೋಕ್ಕೆ ಬರ್ತದಿಲ್ಲ ಅಂದರೆ ಇಲ್ಲ, ಅವರು ನಮ್ಮಂಗೆ ಮನುಷ್ಯರಂತ ತಿಳಿದು ಹಂಗೆ ಹೋಗ್ಬಿಡ್ತಾನವ. ಎಷ್ಟು ನಷ್ಟ ಇದು ಮನುಷ್ಯನಿಗೆ. ಒಬ್ಬ ಮಹಾತ್ಮರ ಕಂಡು ಹಿಡಿಬೇಕಂದ್ರೆ ಸಾಮಾನ್ಯ ಅಲ್ಲ. ಮಹಾತ್ಮ ವೇಷಭೂಷಣದಿಂದನೂ ಇರೋಂಗಿಲ್ಲ, ನಾವು ತಿಳ್ಕೊಂಡಂಗೆ ಏನಾದರೂ ಕಾವಿ ಬಟ್ಟೆ ಹಾಕ್ಕೊಂಡು ಮ್ಯಾಲೆ ಗುರುಗಳ ವೇಷ ಹಿಂಗೆಲ್ಲ ಇರ್ತಾವಲ್ಲ, ಹಂಗೆ ಅಂಥವ್ರು ಇಲ್ಲ ಅಂತಲ್ಲ, ಅವರೂ ಇರ್ತಾರೆ, ಇಲ್ಲಂತಿಲ್ಲ. ಅಂಥ ವೇಷ ಹಾಕ್ಕೊಂಡು ಈ ಗುರು ಅನ್ನೋದಕ್ಕೆ ಯಾವ ಲಕ್ಷಣಗಳು ಇರೋಂಗಿಲ್ಲ. ಅಂದ್ರೆ ಆಂತರಿಕವಾಗಿ ಕರುಣೆ, ನಿರಾಸೆ ಇವು ಲಕ್ಷಣಗಳು ಇರ್ತಾವೆ ಹೊರತಾಗಿ ಬಾಹ್ಯದಲ್ಲಿ ಶರೀರಕ್ಕೆ ಯಾವ ಲಕ್ಷಣಗಳು ಗುರುವಿಗೆ ಬೇಕಾಗಿಲ್ಲ. ಯಾಕಂತಂದ್ರೆ ಆತ ಮನೆಯಲ್ಲೂ ಇರ್ಬೋದು, ಸಂಸಾರದಲ್ಲೂ ಇರ್ಬೋದು, ಹೊರಗಡೆ ಇರ್ಬೋದು, ಮಠದಾಗೂ ಇರ್ಬೋದು, ಎಲ್ಲ ಕಡೆ ಇರ್ಬೋದು. ಅದಕ್ಕೆ ಅಂಥದ್ದನ್ನು ಒಂದು ಆಂತರಿಕವಾಗಿರುವಂಥ ಶಕ್ತಿಯನ್ನು ಗುರುತಿಸಿ ಈತ ಸದ್ಗುರು ಅದಾನಂತ ತಿಳ್ಕೊಂಡು ಭಯಭಕ್ತಿಯಿಂದ ಕೂಡ್ಕೊಂಡು ಆತನ ವಾಕ್ಯಗಳನ್ನು ಕೇಳುವಂಥದ್ದು ಮಾಡಿದರೆ ಗೆದ್ದು ಬಿಡ್ತಾನೆ ಮನುಷ್ಯ. ಆದರೆ ಅಂಥ ಸದ್ಗುರು ಇದ್ದಾನಪ್ಪ ಅಂತನ್ನುವಂಥದ್ದು ಆತನ ಮೇಲೆ ಭಯಭಕ್ತಿ ಬರುವಂಥದ್ದು ಎಷ್ಟೋ ಜನ್ಮದ ಪುಣ್ಯ ಎಲ್ಲರಿಗೂ ಬರೋಂಗಿಲ್ಲ. ಇಲ್ಲಿ ಗುರುಗಳೇನು ಸುಮ್ಮನೆ ಆಡಕ್ಕೆ ಹೇಳಿರ್ತಾರೇನು? ಯಾಕೆ ಹೇಳಿರ್ತಾರೆ ಅಂದ್ರೆ ಇವು ಜನ್ಮಾಂತರದಿಂದ ಹಿಂಗೆ ಶರೀರಗಳನ್ನು ತೊಟ್ಕೊಂಡು ಹಂಗೆ ಬಂದು ಬಿದ್ದು ಸಾಯ್ಲಕತ್ಯಾವ. ನಿಷ್ಕಾಮದ ಪುಣ್ಯದ ಫಲದಿಂದ ಬಂದಂಥವಕ್ಕೆ ಅದಕ್ಕೆ ಹೇಳ್ತಾರಲ್ಲ, ಇವಕ್ಕೆ ನಮಗೇನು ಬೇಡಪ್ಪ, ಭೋಗದ ವಸ್ತುಗಳು ಯಾವುದು ಬೇಡ, ನಿನ್ನನ್ನು ಕಂಡ್ರೆ ಸಾಕಪ್ಪ ಅಂತೇನು ಮುಮುಕ್ಷುಗಳೇನು ಭಾವ ಇರ್ತದ, ಅಂಥವರಿಗೆ ಇದನ್ನು ಹೇಳಕ್ಕೆ ಬಂದಂಥದ್ದು. ಅದಕ್ಕೆ ಈ ರೀತಿಯಾಗಿ ಏನಾಯಿತು ಅಂತ ಮಹಾತ್ಮರ ಅಂಥವ್ರಿಗೆ ಈ ಭಾವ ಬರ್ತದೆ. ನಾ ತಿಳ್ಕೊಳ್ಬೇಕಂತ ಇಂಥ ಜನ್ಮಾಂತರದ ಪುಣ್ಯದ ಫಲ ಏನಿರ್ತದ ಅಂಥವ್ರಿಗೆ ಯಾವ ರೂಪದಿಂದನೇ ಇರಲಿ ಸದ್ಗುರುನಾಥ ಈತನ ಮೇಲೆ ಆ ಶಕ್ತಿ ಐತಪ್ಪ, ಇವರಿಂದ ನಾ ಪಡ್ಕೊಳ್ಬೇಕನ್ನುವಂಥ ಭಾವ ಬರ್ತದಲ್ಲ, ಅದು ಭಾಳ ಜನ್ಮದ ಪುಣ್ಯ ಅದು. ಇಲ್ಲಾಂದರೆ ಎಂಥ ಮಹಾತ್ಮರು ನಮ್ಮ ಜೊತೆ ಇದ್ದರೂ ಕೂಡ ಅಲ್ಲಿ ತಿಳಿಕೊಡಂಗಿಲ್ಲ, ಅವ್ರ ಬಳಿ ಭಯ ಭಕ್ತಿ ಮಾಡೋಕ್ಕೆ ಕೊಡೋಂಗಿಲ್ಲ, ಪಾಪದ ಫಲ ಇದು. ಅದಕ್ಕೆ ಇಲ್ಲಿ ಆತಗ ಅರ್ಜುನ ಆಶ್ಚರ್ಯ ಚಕಿತಾನೆ. ಯಾರು ಇರ್ಬೋದು ಅಂತ ವಿಚಾರ ಮಾಡಿದಾಗ ಆತನಲ್ಲಿರ್ತಕ್ಕಂಥ ಭಕ್ತಿ ಪ್ರಭಾವದಿಂದ ನೋಡ್ರಿ, ಎಲ್ಲಿ ಅರ್ಜುನನಲ್ಲಿರ್ತಕ್ಕಂಥ ಭಕ್ತಿ ಪ್ರಭಾವದಿಂದ ಈತ ಸಾಕ್ಷಾತ್ ಕೈಲಾಸಪತಿಯಾದ ಶಂಕರ ಅಂತ ಗೊತ್ತಾಯಿತು ಆತಗೆ ನೋಡ್ರಿ. ಅದಕ್ಕೆ ಈ ರೀತಿ ನಿಶ್ಚಯ ಜ್ಞಾನ ಆಯಿತು, ಈತ ಪರಮಾತ್ಮನೇ ಇದ್ದನಪ್ಪ ಅಂಥೇಳಿ. ಆಗ ಅವನು ತಪ್ಪಾಯ್ತಪ್ಪ, ನನ್ನನ್ನು ಕ್ಷಮೆ ಮಾಡು, ನನ್ನನ್ನು ಕ್ಷಮಿಸುವಂತ ಅಲ್ಲಿ ಪ್ರಣಾಮವನ್ನು ಮಾಡಿದ. ಆವಾಗ ಭಗವಂತನು ನಿನ್ನ ನಿಜ ರೂಪವನ್ನು ತೋರಿಸಿ ಏನು ಮಾಡ್ಯಾರ, ಪರಮಾತ್ಮ ಏನು ಮಾಡ್ಯದ, ತನ್ನ ನಿಜ ರೂಪವನ್ನು ತೋರಿಸಿದ. ನಿಜ ರೂಪವನ್ನು ತೋರಿಸಿ ಅರ್ಜುನ ನಿನ್ನ ಭಕ್ತಿಗೆ ಮೆಚ್ಚಿದ್ನಪ್ಪ ಅಂದ ನೋಡ್ರಿ. ಅವಾಗ ಅರ್ಜುನಿಗೆ ಹೇಳ್ದ, ಅರ್ಜುನ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ನಪ್ಪ ಅಂತ ಹೇಳ್ದ. ಆಗ ಪಾಶುಪತಾಸ್ತ್ರವನ್ನು ಕೊಟ್ಟ. ಆವಾಗ
ಯಾಕಂದ್ರೆ ಪರೀಕ್ಷೆ ಮಾಡ್ತಾನೆ ಎಲ್ಲದಕ್ಕೂ. ನಮಗೆ ಜ್ಞಾನ ಅಳವಡ್ಬೇಕಾದ್ರೆ ನಮಗೂ ಭಾಳಷ್ಟು ಪರೀಕ್ಷೆ ಮಾಡಿರ್ತಾನೆ, ಏನೇನೋ ಮಧ್ಯೆ ಅಂಥದಿಂಥ ತಂದು ಹಾಕಿರ್ತಾನೆ. ಏನಾರು ಇರಲಪ್ಪ, ನಾವೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಗುರುವಾಕ್ಯವನ್ನು ಕೇಳ್ತೀನಿ ಅಂತ ನೀವು ಮೀಸಲಿಟ್ಟಿದ್ದೆ ಆದರೆ ಅದು ಯಾವುದು ಏನೂ ಮಾಡಂಗಿಲ್ಲ, ಯಾವ ಮಾಯನೂ ಏನು ಮಾಡಂಗಿಲ್ಲ, ಯಾವ ಪ್ರತಿಬಂಧ ಏನೂ ಮಾಡಂಗಿಲ್ಲ ನಿನಗೆ. ಅದಕ್ಕೆ ಅದು ಒಂದು ನಿನಗೆ ಯಾವಾಗ ದೃಢಭಾವ ಇತ್ತಂತಂದ್ರೆ ಇದೆಲ್ಲ ಪಡ್ಕೊಳಕ್ಕೆ ಸಾಧ್ಯ ಅದಿಲ್ಲ ಅಂದ್ರೆ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂಥ ಒಂದು ಭಕ್ತಿಗೆ ಮೆಚ್ಚಿ ಪಾಶುಪತಾಸ್ತ್ರವನ್ನು ಕೊಟ್ಟ ಪರಮಾತ್ಮ ಅವನನ್ನು ಸಮಾಧಾನ ಮಾಡಿ ಈ ರೀತಿ ಪರಮಾತ್ಮನ ಬಿಲ್ಲಿನಿಂದ ಹೊಡೆದವರಿಗೆ ಕೂಡ ಸಂತೋಷವನ್ನು ಉಂಟು ಮಾಡಿದಂಥ ಪರಮಾತ್ಮ ಬೋಳಶಂಕರ ಅಂತಾರಲ್ಲ ಹಂಗೆ ಭಕ್ತಿ. ಅದಕ್ಕೆ ನಂಬಿಕೆ ಕೆಟ್ಟವರಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಶಿವನೇ ನಿನ್ನನ್ನು ಒಲಿಸಲೂಬಹುದು, ಈ ನರ ಜನರನ್ನು ಒಲಿಸೋದು ಬಲು ಕಷ್ಟ ಅಂತ ಹೇಳ್ತಾರೆ. ಜಗತ್ತಿನ ಜನರು ಒಲ್ಸಕ್ಕೆ ಹೋಗ್ತೀವಿ, ಅವು ಒಲಿತಾವ ನಿನಗೆ. ನೀನೇನು ಕೊಡಲ್ತಾನೆ ಜೀವ ಮಾಡ್ದಂಗೆ ಮಾಡ್ತಾವ. ನೀನು ಕೊಡೋದು ಬಿಟ್ಟೆ ಅಂದ್ರೆ ನಿನ್ನ ಹೆಂಡ್ತಿ ಮನ್ಯಾಗ ಎಲ್ಲರನ್ನ ಹಿಡ್ಕೊಂಡು ನಿನಗೆಲ್ಲರೂ ವಿರೋಧ ಮಾಡ್ತಾರೆ ಒಂದು ಕಾಲಕ್ಕೆ. ಅವ್ರದ್ದು ಭಾಳ ನಿನಗೆ ಪ್ರೀತಿ ಅಂತ ತಿಳ್ಕೊಂಡೇನು? ನಿನ್ನ ಬಳಿ ಇದ್ದಾಗ ಅಷ್ಟೇ, ನೀ ಚಂದ ಇದ್ದಾಗ ಅಷ್ಟೇ, ನೀ ತಂದಾಗ ಅಷ್ಟೇ, ಎಲ್ಲರೂ ಅಷ್ಟೇ, ಹೆಣ್ತೀವಿ ಅಷ್ಟೇ, ಗಂಡನೂ ಅಷ್ಟೇ. ಇಲ್ಲಿ ಒಬ್ರಿಗೆ ಅನ್ನಂಗಿಲ್ಲ, ಎಲ್ಲರ ಹಣೆ ಬರಗಳು ಅಷ್ಟೇ ಇಲ್ಲಿ. ಮತ್ತು ಇಂಥವ್ರನ್ನ ಗುತ್ತಿಗೆ ಹಿಡ್ಕೊಂಡು ಇವ್ರ ಮೇಲೆ ಪ್ರೀತಿ ತೋರಿಸ್ಕೊಂಡು ಎಲ್ಲ ಪ್ರೀತಿ ಇವರಿಗೆ ದಾರಿ ಏರ್ಕೊಂಡು ಕುಂತಿಯಲ್ಲಪ್ಪ ಮೂರ್ಖ ಅಂತಾರೆ. ಅದಕ್ಕೆ ದಾಸರು ಕೂಡ ಹೇಳ್ತಾರೆ, ಶಿವನೇ ನಿನ್ನನ್ನು ಒಲಿಸಲಬಹುದು. ಈ ಏನು ನಾವು ಹೆಂಡತಿ ಮಕ್ಕಳು ಸಂಸಾರ ಮೇಲೆ ಇಟ್ಟಂಥ ಪ್ರೀತಿ ಪರಮಾತ್ಮಲ್ಲಿ ಇಟ್ಟರೆ ಪರಮಾತ್ಮ ಒಲ್ದ ಬಿಡ್ತಾನೆ. ಇವಕ್ಕೆ ಸಾಯವರಿಗೆ ಹೊಲ್ಸಕ್ಕೆ ನೋಡಿ ಅವು ಯಾವ ಒಲೆಯಂಗಿಲ್ಲ ನಿನಗೆ. ಮತ್ತೆ ನಿನಗೆ ತುಳ್ದ ಬಿಡ್ತಾವೆ ನಿನಗೆ. ಅದಕ್ಕೆ ಮಹಾತ್ಮರು ದಾಸರು ಬೆಳ್ತಾರಪ್ಪ, ಈ ಕಡೆ ಈ ಪ್ರೀತಿಯನ್ನು ನಿನ್ನ ಮೇಲೆ ಇಟ್ಟು ಬಿಟ್ಟಿದ್ರೆ ನೀನೇ ಒಲ್ದು ಬಿಡ್ತಿದ್ವಿ. ಅದಕ್ಕೆ ಶಿವನೇ ನಿನ್ನನ್ನು ಒಲಿಸಲ್ಬೋದು, ನಿನಗೆ ಒಲಿಸ್ಬೋದು. ಆದರೆ ಈ ದುಷ್ಟ ಜನರದಾರಲ್ಲ, ಇವು ಜನ ಅದಾರಲ್ಲ, ಇವು ಕೊಲ್ಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಯಾರ ಅವರು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಈ ರೀತಿ ಪರಮಾತ್ಮ ಬಿಲ್ಲಿನಿಂದ ಹೊಡೆದವ್ರಿಗೆ ಕೂಡ ಅದಕ್ಕೆ ಭಾವವನ್ನು ನೋಡ್ತಾನೆ ಪರಮಾತ್ಮ. ನೀನು ಆಡಂಬರದಾಗ ಏನು ಇಟ್ಟರು ಕೂಡ ಅದು ಒಲೆಯಂಗಿಲ್ಲ, ಎಲ್ಲಾದ್ರೂ ಸಾಧ್ಯನೇ ಇಲ್ಲ ನೋಡ್ರಿ, ತಿಳ್ಕೊಬೇಕು. ನಮ್ಮ ಭಕ್ತಿ ಭಾವಕ್ಕೆ ಒಲಿತಾನೆ ಪರಮಾತ್ಮ ಹೊರತಾಗಿ ನೀ ಏನು ಕೊಟ್ಟದ್ದು ಅದಕ್ಕೇನಿಲ್ಲ. ಏನೇ ಅದು ಭಕ್ತಿ ಭಾವದಿಂದ ಅರ್ಪಿಸಿದ್ದೆ ಅಂದ್ರೆ ನಿನ್ನ ಭಕ್ತಿಗೆ ಮೆಚ್ಚುತ್ತಾನವ ವಿನಃ ನೀನು ಯಾವುದು ಕೊಟ್ಟದ್ದು ಅದಕ್ಕೆ ಲೆಕ್ಕ ಇರೋಂಗಿಲ್ಲ. ಮತ್ತು ಬಿಟ್ಟಿಯಲ್ಲಿ ನಡೆಸಿದವರಂತಾರೆ, ಬಿಟ್ಟಿಯಲ್ಲಿ ದುಡಿಸಿಕೊಂಡವರಿಗೂ ಪರಮಾತ್ಮ ಗಣಪತಿಯನ್ನು ಕೊಟ್ಟಿದ್ದಾನ ಅಂತ ಹೇಳ್ತಾರೆ. ಈ ಕರಿಕಾಲನೆಂಬ ರಾಜ ಇದ್ದ. ಈ ಕಾವೇರಿ ನದಿಗೆ ಕಟ್ಟೆಯನ್ನು ಕಟ್ಟಿಸ್ಬೇಕಾದಾಗ ತನ್ನ ದೇಶದಲ್ಲಿ ಎಲ್ಲ ಜನರನ್ನು ಹಿಡ್ಕೊಂಡು ಬರ್ತಿದ್ದ. ಯಾಕಂತಂದ್ರೆ ಎಲ್ಲರನ್ನ ತಂದು ದುಡಿಯಾಕಸ್ತಿದ್ದ ಜನರಿಗೆ. ಕಾವೇರಿ ನದಿಗೆ ಕಟ್ಟೆಯನ್ನು ಕಟ್ಟಬೇಕಾದಾಗ ಆವಾಗ ಆ ರಾಜನಿದ್ದ ಪಟ್ಟಣದಲ್ಲಿ ಪಿಟ್ಟವ್ವ ಅಂತ ಒಬ್ಬ ಶಿವಶರಣಿ ಇದ್ದಳಕ್ಕೆ. ಆ ರಾಜನ ಆ ಕಾಲದಲ್ಲಿ ಪಿಟ್ಟವ್ವ ಅಂತನ್ನುವಂಥ ಒಂದು ಶಿವಶರಣೆ ಇದ್ದಳು. ಆಕೆ ಏನು ಮಾಡ್ತಿದ್ಳು, ನಿತ್ಯ ದೋಸೆ ಮಾಡ್ತಿದ್ರು ನೋಡ್ರಿ. ದೋಸೆಯನ್ನು ಮಾಡಿ ಫಸ್ಟ್ ದೋಸೆ ಹಾಕಿದ್ದು ಶಿವನಿಗೆ ತೆಗೆದಿಡ್ತಿದ್ರು. ಫಸ್ಟ್ ಹಾಕಿದಂಥ ದೋಸೆ ಕಡ್ಯಾಕ ಇಟ್ಬಿಡ್ತಿದ್ದಳು ಶಿವನಿಗೆ. ಉಳಿದ ದೋಸೆಗಳನ್ನು ಸತ್ಪುರುಷರಿಗೆ ಮತ್ತು ಅವರಿಗೆ ಕೊಟ್ಟು ಖುಷಿ ಪಡಿಸ್ತಿದ್ರು, ಸಂತುಷ್ಟಿ ಪಡಿಸ್ತಾ ಇದ್ದಳು. ಯಾರಿಗೆ? ಶರಣರಿಗೆ, ಸತ್ಪುರುಷರಿಗೆ. ಒಂದು ದಿವಸ ಆಕೆಗೆ ಬಿಟ್ಟಿ ಪಾಳಿ ಬಂತು ನೋಡ್ರಿ. ಅಲ್ಲಿ ಕೆಲಸದ್ದು ಒಬ್ಬೊಬ್ರಿಗೆ ಒಂದೊಂದು ದಿವಸ ಅಂತ ಇಟ್ಟಿದ್ರು. ಆ ಕೆಲಸ ಈಕಿಗೆ ಬಂತು, ಬಿಟ್ಟಿ ಪಾಳಿ ಬಂತು. ತನ್ನ ಶರೀರದಲ್ಲಿ ಶಕ್ತಿ ಇಲ್ಲ, ಆಕೆಗೆ ಹೋಗಿ ದುಡಿಬೇಕಂದ್ರೆ ಶಕ್ತಿ ಇಲ್ಲ. ಬಿಟ್ಟಿಗೆ ಹೋದ್ರೆ ಸತ್ಪುರುಷರ ಸೇವೆ ತಪ್ಪದಂತ ಚಿಂತೆ ಮಾಡಕತ್ತಿದ್ರು. ನಾನು ಮತ್ತೆ ಬಿಟ್ಟಿಗೆ ಹೋದ್ನಿ ಅಂತಂದ್ರೆ ಈ ಸತ್ಪುರುಷರ ಸೇವೆ ನನಗೆ ತಪ್ಪುತ್ತದಲ್ಲ ಅಂತ ಆಕೆ ಚಿಂತೆ ಮಾಡ್ತಾ ಶಿವನನ್ನು ಧ್ಯಾನ ಮಾಡಕತ್ತಿದ್ದಳು ಆಕೆ. ಆವಾಗ ಶಿವ ಏನು ಮಾಡ್ತಾನೆ, ಸನ್ಯಾಸಿ ವೇಷದಿಂದ ಬರ್ತಾನೆ. ಸನ್ಯಾಸಿ ವೇಷದಿಂದ ಬಂದು, ಯಾಕವ್ವ ಏನು ಚಿಂತೆ ಮಾಡಕತ್ತಿ ಅಂತ ಕೇಳ್ದಾತ. ಆವಾಗ ಆತ ಅರ್ಥನ ಏನು ಹೇಳ್ತಾನೆ, ಅರಸನ ಬಿಟ್ಟಿ ಪಾಳಿ ಬಂದದಪ್ಪ ನನಗೆ. ದಿವಸ ಒಬ್ಬೊಬ್ರು ಇರಬೇಕಲ್ಲ, ಅರಸನ ಬಿಟ್ಟಿ ಪಾಳಿ ಬಂದದ ನನಗೆ ಅಂತ ಹೇಳಿದರು. ಸನ್ಯಾಸಿ ಹೇಳ್ತಾನೆ, ಅಮ್ಮ ನನಗೆ ಸಾಕಾಗುವಷ್ಟು ದೋಸೆಗಳನ್ನು ಕೊಟ್ಟರೆ, ಈ ದೋಸೆಗಳನ್ನು ಮಾಡಾಕತ್ತೀಯಲ್ಲ, ನನಗೆ ಸಾಕಾಗಷ್ಟು ದೋಸೆ ಕೊಟ್ಟು ಅಂತಂದ್ರೆ ನಿನ್ನ ಬಿಟ್ಟಿ ಕೆಲಸ ನಾ ಮಾಡ್ತೀನಿ ಅಂತ ಹೇಳಿದಾತ. ಅದಕ್ಕೆ ಅವಳಂತಾಳ,
ಬಿಟ್ಟಿ ಕೆಲಸವನ್ನು ಮಾಡಿ ಸಾಕಾಗುವಷ್ಟು ದೋಷಗಳನ್ನು ತಿಂದು ನೋಡ್ರಿ. ಆಕೆ ಆಯಿತು ನೀನು ಎಷ್ಟು ಅಂತಿದೆ ಅಷ್ಟು ಮಾಡಿಕೊಡ್ತೀನಿ ಅಂದ್ರೆ ಆಕೆ, ಆದ್ರೆ ನೀವಾದ್ರೆ ಸಾಕಪ್ಪ, ನೀ ತಿನ್ನು, ಎಷ್ಟು ತಿಂತೀಯ ಅಷ್ಟು ಕೊಡ್ತೀನಿ ಅಂತಾಗ ಆವಾಗ ಆತ ಏನು ಮಾಡಿದ, ಬಿಟ್ಟಿ ಕೆಲಸಗಳನ್ನು ಮಾಡಿ ಸಾಕಷ್ಟು ದೋಷಗಳನ್ನು ತಿಂದು ನೋಡ್ರಿ. ಹಂಗೆಲ್ಲ ತಿಂದ ಮೇಲೆ ಅದು ಭಾಳ ಆನಂದ ಆಗಿಬಿಡ್ತು. ಆವಾಗ ಆಕೆಯ ಭಕ್ತಿಗೆ ಮೆಚ್ಚಿ ಏನು ಮಾಡಿದ, ತನ್ನ ನಿಜ ರೂಪವನ್ನು ತೋರಿಸಿ ಕಡೆಗೆ ಅವಳಿಗೆ ಏನು ಮಾಡಿದ, ಗಣಪದಿವಿಯನ್ನು ಕೊಟ್ಟ ನೋಡ್ರಿ. ಗಣಪದಿವಿಯನ್ನು ಕೊಟ್ಟ. ಯಾಕಂತಂದ್ರೆ ಇದು ಹೇಳಬೇಕಾದ್ರೆ ಕೆಲವು ಭಗವಂತ ಯಾವ ರೂಪದಾಗ ಬರ್ತಾನೆ, ನಾವೊಂದು ಮಾತು ಹೇಳೀನಿ, ಆವಾಗೂ ಇದ್ದ ಈಗಿಲ್ಲ ಅಂತ ಅನ್ನಂಗಿಲ್ಲ, ಈಗೂ ನಡೀತಾವ ಎಷ್ಟೋ ಸಂದರ್ಭದಲ್ಲಿ. ಪರಮಾತ್ಮ ತ್ರಿಶೂಲ್ ಹಿಡ್ಕೊಂಡು ಕೊರಳಲ್ಲಿ ಹಾವು ಹಾಕ್ಕೊಂಡು ಚಂದ್ರನ ಮುಡ್ಕೊಂಡು ಹಿಂಗೆ ಬಂದು ಮುಂದೆ ನಿಂತರೆ ಪರಮಾತ್ಮ ಅಂತ ಅನ್ನಂಗಿಲ್ಲ, ಯಾವುದೋ ರೂಪದಲ್ಲಿ ಬರ್ತಾನೆ. ನಾವೊಂದು ಸ್ವಲ್ಪ ದಿವಸದಿಂದ ನಾವು ನೋಡಿದಂಥದ್ದು, ಒಬ್ಬರು ಹುಷಾರಿರಲಿಲ್ಲ, ಚಿಕ್ಕವರೇ ಇದ್ದರು. ಇದ್ದಕ್ಕಿದ್ದಂಗೆ ಅವರು, ಯಾಕಂದ್ರೆ ಹುಷಾರಿರ್ಲಾರ್ದಾಗ ಒಮ್ಮೆಲೆ ಕ್ಯಾನ್ಸರ್ ಅಂತಲೇ ಬಂತು. ಬಟ್ ಆ ವ್ಯಕ್ತಿಗೆ ಗೊತ್ತಿರಲಿಲ್ಲ. ಬಟ್ ಆತನ ಹತ್ರ ನಿಂತು ಮಾಡೋರು ಯಾರೂ ಇರಲಿಲ್ಲ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಯಿತು. ಬಟ್ ಭಗವಂತ ಯಾವ ರೂಪದಿಂದ ಬರ್ತಾನೆ ಹೇಳೋಕ್ಕಾಗಲ್ಲ. ಬಟ್ ಅದಕ್ಕೆ ಗೊತ್ತಿದ್ದವರು, ಈ ಕ್ರಿಶ್ಚಿಯನ್ ಅದ್ರ ಪಾಸ್ಟರ್ ಅಂತಾರೆ ನೋಡ್ರಿ, ಗುರುಗಳ ಇರ್ತಾರೆ ನೋಡ್ರಿ, ಅವರು ನಿಜವಾಗಿ ಬರೀ ಹೆಣ್ಮಕ್ಳೇ ಇದ್ದಂಥದ್ದಲ್ಲಿ, ಗಂಡು ಮಕ್ಕಳು ಯಾರು ಇರಲಿಲ್ಲ ಅಲ್ಲಿ ಆ ಹಾಸ್ಪಿಟಲ್ನಲ್ಲಿ. ಅಂದರೆ ಇವ್ರ ಜೊತೆ ಇರೋಕೆ ಭಾಳಷ್ಟು ಒಂದು ಕ್ರಿಟಿಕಲ್ ಸಂದರ್ಭ ಅದು. ಈಗ ಅದನ್ನು ಪ್ರತಿಯೊಂದು ಹಿಂಗೆ ಎತ್ತಿ ಕರ್ಕೊಂಡು ಹೋಗಬೇಕು, ರಾತ್ರಿ ಇರಬೇಕು, ಭಾಳಷ್ಟು ಕಷ್ಟದ ಸಮಯದಲ್ಲಿ ಆ ವ್ಯಕ್ತಿ ಎಲ್ಲಿದ್ದನೋ ಎಲ್ಲಿಲ್ಲ ಕೇಳ್ದ, ಬಂದು ಸತತವಾಗಿ ನಿಂತ ಬಿಟ್ಟ. ಆತ ನಮ್ಗೆ ಯಾರು ಅಲ್ಲಿ ಅವ್ರಿಗೆ ಬಳಗ ಅಲ್ಲ, ಹತ್ತಿಲ್ಲ, ಒಂದಿಲ್ಲ, ಅವ್ರಿಗೆ ಯಾರೂ ಗೊತ್ತಿಲ್ಲ, ಏನಿಲ್ಲ. ಅದಕ್ಕೆ ಯಾವಾಗ ಒಂದು ಸಲ ಪರಿಚಯ ಹುಡುಗನಿಗೆ. ನಾ ಹಿಂಗಾಗ್ಯದಂತಂದ್ರೆ ನಾನು ಬಿಟ್ಟು ಹೋಗಲ್ಲ ಅಂತೇಳಿಬಿಟ್ಟು ತನ್ನ ಬ್ಯಾಗನ್ನು ತಂದು ಅದಕ್ಕೆ ಪ್ರತಿಯೊಂದರಲ್ಲಿ ಈ ಕೂಡಿಸ್ಬೇಕಾದದ್ದು, ಕರ್ಕೊಂಡು ಬಾತ್ರೂಮಿಗೆ ಹೋಗ್ಬೇಕು ಅನ್ನೋದು, ಟ್ಯಾಬ್ಲೆಟ್ಸ್ ಕೊಡುವಂಥದ್ದು, ಅದಕ್ಕೆ ಬಟ್ಟೆ ಉಡಿಸುವಂಥದ್ದಾಗಿರ್ಬೋದು, ಸ್ವಲ್ಪ ಕರ್ಕೊಂಡು ತಿರುಗಿ ಪ್ರತಿಯೊಂದು ಸೇವೆ ಮಾಡಿದ್ದಾರೆ. ಮತ್ತು ಗುರುಗಳು ಅಂತ ಅವರು. ಬಟ್ ಇದನ್ನು ಯಾಕೆ ಹೇಳ್ತೀನಿ ಅಂತಂದ್ರೆ, ನಿಜವಾಗ ಆ ಮಾಡಬೇಕಾದಾಗ ನನಗೊಂದು ನೆನಪಂತು. ಈ ಭಕ್ತ ಕುಂಬಾರದ ಒಳಗಡೆ ಭಕ್ತ ಕುಂಬಾರನಿಗೆ ರಂಗ ಬಂದು ಬಿಟ್ಟು ಸೇವೆ ಮಾಡ್ತಾನೆ ನೋಡ್ರಿ. ಕೊನೆಗೆ ಆತ ಕೈನೂ ಕಟ್ ಮಾಡ್ಕೊತಾನ, ರಂಗ ಅಂತ. ಎಂಥ ಭಕ್ತಿ ರೀ ಅದು. ಆ ಭಕ್ತಿಗೆ ಮೆಚ್ಚಿ ರಂಗ ಶ್ರೀ ವಿಷ್ಣು ನೋಡ್ರಿ, ಆ ರಂಗನೇ ಏನು ಆ ಒಂದು ವ್ಯಕ್ತಿಯ ವೇಷ ಹಾಕ್ಕೊಂಡು ಬಂದು ಅದನ್ನು ಸೇವೆ ಮಾಡಿದ್ನೆಲ್ಲ ನಿಜವಾಗ ಆ ಕಣ್ಣು ಮುಂದೆ ಬರ್ತಾಯಿತ್ತು ನನಗಂತೂ. ಯಾರೋ ಏನರಿ ಒಂದು 15 ದಿವಸ 20 ದಿವಸ ಅವ್ರು ಕೊನೆಯವರೆಗೂ ಅವ್ರ ಜೊತೆ ಇದ್ಕೊಂಡು ಟ್ರೀಟ್ಮೆಂಟಕ್ಕೆ ಎಲ್ಲಷ್ಟಕ್ಕೂ ಅಲ್ಲಿ ಅದನ್ನು ಒಂದಂತಲ್ಲ ಪ್ರತಿಯೊಂದನ್ನು ಮಾಡಿದ. ಅದು ಈ ಹಾಸ್ಪಿಟ್ಲ್ದಾಗ ಆತಗೆ ಏನೇನಾಗಿರ್ತದೆ ನಿಮ್ಗೆ ಗೊತ್ತಿರ್ತದೆ. ಅಂಥ ಸಂದರ್ಭದಲ್ಲೂ ಕೂಡ ಅದು ಯಾವುದು ಒಂದು ಏಸಿಗೆ ಇಲ್ದೇ ಮಾಡಿದಂಥದ್ದು ನಿಜವಾಗಿ ನನ್ನ ಕಣ್ಣು ಮುಂದೆ ಬರ್ತದೆ. ಆ ವ್ಯಕ್ತಿ ಯಾರೋ ಗೊತ್ತಿಲ್ಲ, ಆ ಟೈಮಿಗೆ ಬಂದು ಎಲ್ಲವನ್ನ ಮಾಡಿದ. ನಿಜವಾಗಿ ಭಗವಂತ ಯಾವ ರೂಪದಾಗಿ ಬರ್ತಾನೆ ಹೇಳೋಕ್ಕಾಗಲ್ಲ. ನಿಜವಾಗಿ ಆ ರಂಗನೇ ಬಂದಿದ್ದಾನ ಆ ಒಂದು ಯಾರಿಗೆ ಭಕ್ತ ಕುಂಬಾರದೊಳಗೆ, ಆ ಭಕ್ತ ಕುಂಬಾರನಿಗೆ ಮಾಡಿದಂಥ ಆ ಸೇವೆ ಆತ ಮಾಡಿದ ಅನ್ನುವಂಥದ್ದು ತುಂಬ ನನಗೆ ನೆನಪು ಬರ್ತದೆ. ಅದಕ್ಕೆ ಹೇಳುವಂಥದ್ದು, ಭಗವಂತ ಅವಾಗೇ ಇದ್ದಂತಲ್ಲ, ಈಗೂ ಕೂಡ ಇರ್ತಾನೆ. ಯಾವುದೋ ರೂಪದಾಗ ಬಂದು ನಮಗೆ ಸಹಾಯ ಮಾಡ್ತಾನೆ, ಖಂಡಿತ ಮಾಡ್ತಾನೆ. ನಂಬಿದವರಿಗೆ ಯಾವತ್ತೂ ಕೈ ಬಿಡಂಗಿಲ್ಲ ಪರಮಾತ್ಮ. ಅದಕ್ಕೆ ಇಲ್ಲಿ ಕೂಡ ಈಕೆ ಭಕ್ತಿಗೆ ಮೆಚ್ಚಿದ ಬಂದ ಕೆಲಸವನ್ನು ಮಾಡಿ ಬೇಕಾದಷ್ಟು ದೋಸೆಗಳನ್ನು ತಿಂದು, ಯಾಕಂದ್ರೆ ಈಗ ಮೊದಲೇ ಇಡ್ತಿದ್ದಳು ದೋಸೆ ಪರಮಾತ್ಮಗಂಥೇಳಿ, ಅದನ್ನು ತಿಂದು ಅವಳ ಭಕ್ತಿಗೆ ಮೆಚ್ಚಿ ತನ್ನ ನಿಜವಾದ ರೂಪವನ್ನು ತೋರಿಸ್ಬಿಟ್ಟು ನೋಡ್ರಿ. ನಿಜವಾದ ರೂಪವನ್ನು ತೋರಿಸಿ ಕಡೆಗೆ ಅವಳಿಗೆ ಏನು ಮಾಡಿದ, ಗಣಪದಿವಿಯನ್ನು ಕೊಟ್ಟ, ಕಾಪಾಡ್ದ. ಅದಕ್ಕೆ ಶುದ್ಧವಾದ ಮನಸ್ಸು. ದೇವ್ರು ಎಲ್ಲಿ ನೋಡೋಕೆ ಹೋಗೋಕ್ಕಾಗಲ್ಲ ರೀ, ನಮ್ಮ ಮನಸ್ಸೇ ದೇವರು. ನೀವು ಆ ದೇವ್ರಂತ ಒಂದು ಏನಂದ್ರೆ ಒಂದು ಮೂರ್ತಿ ಮೇಲಾಗಲಿ ಅಥವಾ ಒಂದು ಕಲ್ಲು ಮೇಲೆ, ಯಾವುದ್ರ ಮೇಲೆ ನೀವು ಭಕ್ತಿ ಇಡ್ರಿ, ನಿಮ್ಮ ಪರಿಶುದ್ಧವಾದಂಥ ಮನಸ್ಸೇ ಆ ಕೆಲಸ ಮಾಡ್ತದ ಹೊರತಾಗಿ ಬೇರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾಕೆ ಈ ಭಕ್ತಿ ಮಾಡಬೇಕಾದಾಗ ನಾವು ಉಪವಾಸ ಇರಬೇಕು?
ನಾವು ಹಿಂಗೆ ಹೋಗ್ಬೇಕು, ಹಂಗೆ ಕೆಲವೊಂದು ನಿಯಮಗಳದಾವೆ. ಯಾಕಂದ್ರೆ ನಮ್ಮ ಮನಸ್ಸು ಪರಿಶುದ್ಧ ಆಗಲಿ ಅಂತ ಅನ್ನುವಂಥ ವಿಷಯದಲ್ಲಿ ಹಲವಾರು ವಿಚಾರಗಳನ್ನು ಮಹಾತ್ಮರು ಇಟ್ಟಿದ್ದಾರೆ. ನಾವು ಯಾವುದೋ ಒಂದು ಭಕ್ತಿಯಿಂದ, ನಯವಿನಯತೆಯಿಂದ, ಭಕ್ತಿ ಭಾವದಿಂದ ಈ ಥರ ಹೋಗಿ ಭಗವಂತಗೆ ನಾವು ನಮಸ್ಕಾರ ಮಾಡಿದ್ರೆ ನಿಮ್ಮ ಮನಸ್ಸೇ ಅಲ್ಲಿ ಫಲ ಕೊಡುವಂಥದ್ದು, ಹೊರತಾಗಿ ಬೇರೆ ಅನ್ಯ ಏನಿಲ್ಲ. ಶುದ್ಧವಾದ ಮನಸ್ಸು ಇಟ್ಕೊಂಡಾಗೆ ನಿಮ್ಮ ಕೆಲಸ ಎಲ್ಲ ಸಕ್ಸಸ್ ಆಗ್ತಾವೆ. ಹಾಗಾಗಿ ಈ ರೀತಿ ಇಂಥ ಒಂದು ಮನಸ್ಸಿಗೆ ಒಪ್ಪುತ್ತಾನ, ಮನಸ್ಸಿಗೆ ಮೆಚ್ಚುತ್ತಾನ ಪರಮಾತ್ಮ. ಅಂಥವನಿಗೆ ಗಣಪದಿವಿಯನ್ನು ಕೊಟ್ಟು ಕಾಪಾಡಿದ. ಈ ರೀತಿ ಬಿಟ್ಟಿಯಲ್ಲಿ ನಡೆಸಿಕೊಂಡವರಿಗೂ ಕೂಡ ಪರಮಾತ್ಮ ಗಣಪದಿವಿಯನ್ನು ಕೊಟ್ಟಿದ್ದಾನೆ. ಅದರಿಂದ ಪರಮಾತ್ಮ ತನ್ನ ಭಕ್ತರಿಗೆ ಕೊಡ್ತಕ್ಕಂಥ ಮೋಕ್ಷ ಬಹಳಷ್ಟು ಸುಲಭ ಐತಿ ನೋಡು ಅಂತ ಹೇಳ್ತಾರೆ ಅವರು. 5ನೇ ನುಡಿಯಲ್ಲಿ ಏನೇನು? ಶಲಭ, ಜಾಯಿ, ಲಾನೆ, ಪಂದಿ, ಮೊಲ, ನಿರುಂಪೆ, ಹದ್ದು, ಹಕ್ಕಿಗಳನ್ನು ಶಂಭುಲಿಂಗ ಅಮರ ಕುಲಕ್ಕೆ ಮಿಗಿಲೆನಿಸಿದನಾಗಿ ಅಂತ ಹೇಳ್ತಾರೆ. ಆನೆ, ಜಾಯಿ, ಲಾನೆ ಅಂದರೆ ಇದು ಆನೆ. ಶಲಭ ಅಂದ್ರೆ ಜೇಡರ ಹುಳು. ಆನೆ ಅಂದರೆ ಆನೆ. ಜಾಯಿಲ ಅಂದ್ರೆ ನಾಯಿ. ಪಂದಿ ಅಂದರೆ ಹಂದಿ. ಮೊಲ ಗೊತ್ತಲ್ಲ. ನಿರುಂಪೆ ಅಂದರೆ ಇರುವೆ. ನಿರುಂಪೆ ಅಂದರೆ ಇರುವೆ ಗೊತ್ತದಲ್ಲ ನಿಮಗೂ. ಶಲಭ ಅಂದ್ರೆ ಒಂದು ಸರೋವರದ ಹತ್ರ ಒಂದು ಹಾಳು ದೇಗುಲದಲ್ಲಿ, ನಾವೆಲ್ಲ ಗೊತ್ತು ಮಾಡ್ಕೊಳ್ಬೇಕು ಕೆಲವು ವಿಚಾರಗಳು. ಒಂದು ಸರೋವರದ ಹತ್ರ ಒಂದು ಹಾಳು ದೇಗುಲದಲ್ಲಿ ಈಶ್ವರಲಿಂಗ ಇತ್ತು ನೋಡ್ರಿ. ಈಶ್ವರಲಿಂಗ ಇತ್ತು. ಒಂದು ಜೇಡ್ರಗಳು ಅದ್ರ ಮ್ಯಾಲ ನಿತ್ಯ ಎಲೆಗಳನ್ನು ಸುತ್ತಿ ವಿಚಿತ್ರವಾದ ಹೆಣಿಕೆಯನ್ನು ಛತ್ರಿಯಂಗೆ ಹೆಣಿತಿತ್ತದು. ಹಿಂಗಂತ ಎಳಿತ ನೋಡ್ರಿ. ಎಳೆಯಾಗಿ ಛತ್ರಿ ಥರ ಎಳಿತಿತ್ತು ಲಿಂಗದ ಮೇಲೆ. ಅದು ಪ್ರತಿ ದಿವಸ. ಆನೆ ಈಶ್ವರ ದೇವಸ್ಥಾನ ಸಮೀಪ ಅರಣ್ಯದಲ್ಲಿ ಒಂದು ಆನೆ ಇತ್ತು. ಅದು ಈಶ್ವರ ಸಮೀಪ ಒಂದು ಆನೆ ಇತ್ತು. ಅದೇನು ಮಾಡ್ತಿತ್ತು? ನಿತ್ಯ ಸರೋವರಕ್ಕೆ ಬಂದು ತನ್ನ ಸೊಂಡಿಲಲ್ಲಿ ಆನೆ ಏನು ಮಾಡ್ತಿತ್ತು? ನೀರನ್ನು ತುಂಬಿಕೊಂಡು ಬಂದು ಲಿಂಗದ ಮೇಲೆ ಸುರಿತಿತ್ತಂಥದ್ದು ಆನೆ. ಆವಾಗ ಸರೋವರದಲ್ಲಿದ್ದ ಕಮಲದ ಎಲೆಗಳನ್ನು ಅರಿದು ಅದ್ರ ಮೇಲೆ ತೂರ್ತಿತ್ತು ತಂದದು. ಇದರಿಂದ ಜೇಡ್ರಗಳು ಏನು ದಿನ ಕಟ್ತಿತ್ತಲ್ಲ ಬಲಿ, ಅದೇನಾಗ್ತಿತ್ತು? ನಾಶ ಆಗಿ ಹೋಗ್ತಿತ್ತು. ಅದು ಮತ್ತು ಕಟ್ಟಿದಾಗ ತಂದಕ್ಕೆ ನೀರು ಪಾರ ಹಾಕೋದಂಗೆ ಮಾಡಿದಾಗ ಅದೇನೋ ಹರಿದೋಗ್ಬಿಡ್ತಿತ್ತು ಆ ಬಲಿ. ನಿತ್ಯದಲ್ಲಿ ಇದೇ ಪ್ರಕಾರ ಆಗ್ತಿತ್ತು. ಒಂದು ದಿವಸ ಜೇಡ್ರಗಳು ತನ್ನ ಬಲೆ ಯಾವುದರಿಂದ ನಷ್ಟ ಆಗ್ತಂತ ಚಿಂತೆ ಮಾಡಕತ್ತು ನೋಡ್ರಿ. ಅದು ಜೇಡ್ರು ದಿನ ಕಟ್ತೀನಿ ನಾನು, ಇದು ಯಾವುದರಿಂದ ಇದು ಹೋಗಕತ್ತದ, ನಾಶ ಆಕತ್ತದ ನೋಡೋಣ ಅಂತ ಅನ್ಕೊಂತು. ಅಲ್ಲೇ ನಿಂತಿತ್ತು ಸೈಡು. ಅಷ್ಟರಲ್ಲಿ ಆನೆ ಬಂದು ಬಿಡ್ತು. ತನ್ನ ಸೊಂಡಿಲೊಳಗೆ ನೀರು ತಂತು ಲಿಂಗದ ಮೇಲೆ ಸುರುತ್ತಿತ್ತು. ಹಾಗೆಲ್ಲ ಬಲಿ ಅದು ಹೆಣದಿತ್ತಲ್ಲ ಜೇಡ್ರುಗಳು, ಅದೆಲ್ಲ ಹರಿದೋಯ್ತು. ಆ ಬಲೆ ಏನು ನಾಶ ಆಗ್ತಿತ್ತು. ಇದನ್ನು ತಿಳ್ಕೊಂಡು ಒಮ್ಮೆಲೆ ಅದರ ಸೊಂಡೆಯಲ್ಲಿ ಸೇರಿಬಿಡ್ತು ನೋಡಿ. ಸೊಂಡಿಲಲ್ಲಿ ಸೇರಿಬಿಡ್ತು ಯಾವುದು? ಜೇಡ್ರುಗಳು ಸೇರಿಬಿಟ್ರೆ ಆನೆ ಸೊಂಡಿಲಲ್ಲಿ ಇರುವೆ ಸೇರಿದ್ರೆ ಸಾಕು. ಏನಾಗ್ತದೆ? ಆನೆ ಸೊಂಡಿಲಲ್ಲಿ ಇರುವೆ ಸೇರಿದರೂ ಸಾಕು ನೋಡ್ರಿ, ಸತ್ತು ಹೋಗ್ಬಿಡ್ತದೆ. ಅದಕ್ಕೆ ಜೇಡರ ಹುಳಿ ಕೂಡ ಸೇರಿದ ಮೇಲೆ ಆನೆ ಉಳಿತದೇನು ಅಂದರೆ ಖಂಡಿತ ಉಳಿಯೋಂಗಿಲ್ಲ. ಅದು ಸತ್ತೋಗ್ಬಿಡ್ತು. ಜೇಡ್ರ ಹುಳು ಕೂಡ ಅಲ್ಲೇ ಉಸಿರುಗಟ್ಟಿ ಅದು ಕೂಡ ಸಾಯಿತು. ಪರಮಾತ್ಮ ಎರಡೂ ನನ್ನ ಸೇವೆ ಮಾಡ್ಯಾವಂತ ತಿಳ್ಕೊಂಡು ಅವಾಗ ಗಣಪತಿಯನ್ನು ಕೊಟ್ಟನಂತ ನೋಡ್ರಿ. ಎರಡೂ ನನ್ನ ಸೇವೆ ಮಾಡ್ಯಾವ ಅಂತ ಗಣಪತಿಯನ್ನು ಕೊಟ್ಟ. ಮತ್ತು ಜಾಯಿಲ್ಲ ಅಂದರೆ ಒಂದು ನಾಯಿ. ಅದಕ್ಕೆ ಎಲ್ಲೆಲ್ಲಿ ಯಾರ್ಯಾರು ಎಲ್ಲಿ ವಾಸ ಮಾಡ್ತಾರೆ ಅದು ಪುಣ್ಯದ ಫಲದಿಂದ. ಇವತ್ತು ಮಠಗಳಲ್ಲಿ ನಾಯಿಗಳಿರ್ತಾವೆ, ಪ್ರಾಣಿ ಪಕ್ಷಿಗಳು ಎಲ್ಲ ಪ್ರತಿಯೊಂದು ಜೀವಿಗಳಿರ್ತಾವಲ್ಲ, ಅದು ಒಂದು ಪುಣ್ಯ. ಅದು ಆಯಾ ಸ್ಥಳದಲ್ಲಿರುವಂಥದ್ದು ಕೂಡ ಒಂದೊಂದು ಪುಣ್ಯ ಅದಾವ. ಅದಕ್ಕೆ ಜಾಯಿಲ ಒಂದು ನಾಯಿ ಈಶ್ವರ ದೇವಾಲಯದ ಸಮೀಪ ಅಲ್ಲೇ ವಾಸ ಮಾಡಿಕೊಂಡಿರ್ತದು. ಒಬ್ಬನೊಬ್ಬ ಬ್ರಾಹ್ಮಣ ನಿತ್ಯದಲ್ಲಿ ದೇವರಿಗೆ ಒಂದು ನೈವೇದ್ಯ ತಂದು ಇಡ್ತಿದ್ದ ನೋಡ್ರಿ. ಪಾಪ ಅದು ದೇವ್ರಿಗೆ ತಂದು ನೈವೇದ್ಯ ಇಡ್ತಿದ್ದ. ನಾಯಿ ಅಲ್ಲಿತ್ತದು. ಮತ್ತು ದೇವಸ್ಥಾನದಾಗ ನಾಯಿಗಳು ಇರ್ತಾವಿಲ್ಲ, ದೇವ್ರ ಮುಂದೆ ಇಟ್ಟು ಪ್ರದಕ್ಷಿಣೆ ಹಾಕಿ ಬರೋದ್ರಾಗ ಅದು ತಿಂದು ಹೋಗ್ಬಿಡ್ತಿತ್ತು ನಾಯಿ. ಅವಾಗ ಹಿಂಗೆ ಇಡ್ತಿದ್ದ. ಇಟ್ಟು ಸುತ್ತ ಗುಡಿ ಸುತ್ತ ತರ್ಕೊಂಡು ಬರೋದ್ರಾಗ ಆ ಇಟ್ಟಂಥ ನೈವೇದ್ಯವನ್ನು ತಿಂದು ಹೋಗ್ಬಿಡ್ತಿತ್ತು ಅದು. ಇದು ಬ್ರಾಹ್ಮಣಿಗೆ ಗೊತ್ತಾಗ್ತಿದ್ದಿಲ್ಲ ಅದು ಯಾವಾಗ ಬಂತು ಅಂದರೆ ಹಿಂಗೆ ಇಟ್ಟಿಗೆ ಸುತ್ತರ್ಲಿಕ್ಕೆ ಹಿಂಗೆ ಹೋದಾಗ ಬರೋಷ್ಟಿಗೆ ತಿಂದು ಹೋಗ್ಬಿಟ್ಟಾರದು. ಈತ ದೇವರೇ ಸ್ವೀಕಾರ ಮಾಡ್ತಾ ಇದ್ದಾನಂತ ತಿಳಿದು ಭಾಳಷ್ಟು ಖುಷಿ ಪಡ್ತಿದ್ದ, ಸುಮ್ಮನಾಗ್ತಿದ್ದ. ಒಂದು ದಿವಸ ಬ್ರಾಹ್ಮಣ ತನ್ನ ನೈವೇದ್ಯ ದೇವ್ರು ಹೆಂಗೆ ಸ್ವೀಕಾರ ಮಾಡ್ತಾನೆ ನೋಡ್ಬೇಕಂತೇಳಿ ನೈವೇದ್ಯ ಮುಂದೆ ಇಟ್ಬಿಟ್ಟು ಅಲ್ಲೇ ಮರಿಗೆ ನಿಂತ್ಕೊಂಡ ನೋಡ್ರಿ.
ನಿಂತುಗಳನ್ನೇ ನಾಯಿ ಬಂತು ತಿನ್ನಕ್ಕೆ. ನಾಯಿ ಬಂದು ತಿನ್ನಕತ್ತು. ಇದನ್ನು ನೋಡಿದವನೇ ಆತ ನಾಯಿಯನ್ನು ನನ್ನ ನೈವೇದ್ಯ ನಿತ್ಯದಲ್ಲಿ ತಿಂದಂಥದ್ದು ಇದೇ ನಾಯಿ ಅದಂತ ಹೇಳಿ ಭಾಳಷ್ಟು ಸಿಟ್ಟು ಬಂತು. ಅಲ್ಲಿ ತನ್ನ ಹತ್ತಿರದಲ್ಲಿರುವಂಥ ಒಂದು ಕೋಲಿತ್ತು. ಆ ಕೋಲು ತೊಗೊಂಡು ಜೋರಾಗಿ ಬೆನ್ನ ಮೇಲೆ ಹೊಡೆದ್ಬಿಟ್ಟಾತ ಆ ನಾಯಿಗೆ. ನಾಯಿ ಆ ಕಡೆ ಹೋಗದೆ ದಾರಿ ಕಾಣಲಿಲ್ಲ ಅದಕ್ಕೆ. ಯಾಕಂದ್ರೆ ಜೋರು ಹೊಡೆದ್ಬಿಟ್ಟ, ದಾರಿ ಕಾಣಲಿಲ್ಲ. ಲಿಂಗದ ಸುತ್ತ ಹಾಕ್ಲಿಕ್ಕೆ ಶುರುವಾಯ್ತು ನೋಡ್ರಿ. ಲಿಂಗ ಸುತ್ತ ಹಾಕಕತ್ತದು ಹೊಡೆತಕ್ಕೆ. ಎಲ್ಲಿ ಹೊರಗೆ ಹೋಗೋಕ್ಕಾಗವಲ್ದು. ಲಿಂಗದ ಸುತ್ತ ಹಾಕಕ್ಕೆ ಪ್ರಾರಂಭ ಮಾಡಿತು. ಆಗ ಬ್ರಾಹ್ಮಣ ಸಿಟ್ಟಿಗೆದ್ದು ಜೋರಿಂದ ಮತ್ತೆ ಹೊಡಿಲಿಕ್ಕೆ ಶುರು ಮಾಡ್ದ. ಆ ಲಿಂಗದ ಮುಂದೆಯೇ ಪ್ರಾಣ ಬಿಟ್ಬಿಡ್ತು ನಾಯಿ. ಈ ರೀತಿ ಪ್ರಾಣ ಬಿಡ್ತಾ ಇರುವಾಗ ಶಿವನು ಈ ನಾಯಿಯು ನನ್ನ ಪ್ರದಕ್ಷಿಣೆ ಹಾಕ್ಯದ, ನನ್ನ ಸುತ್ತುವರೆದದ, ಸುತ್ತರಿತದ ನನ್ನ ಅಂತ ತಿಳ್ಕೊಂಡು ನನ್ನ ಮುಂದೆ ಪ್ರಾಣ ಬಿಟ್ಟದ ಅಂತ ಹೇಳಿಬಿಟ್ಟು ಅದಕ್ಕೆ ಗಣಗಳಲ್ಲಿ ರಾಜ ಪದವಿಯನ್ನು ಕೊಟ್ಟನಂತ ಪರಮಾತ್ಮ ನಾಯಿಗೆ. ಮತ್ತು ಹಂದಿ, ಮೊಲ ಇವು ಶಿವಾಲಯದ ಸಮೀಪದಲ್ಲಿಯೇ ಹೋದರೂ ಕೂಡ ಅವುಗಳಲ್ಲಿ ವಾಸ ಮಾಡ್ತಾ ಇರ್ತಾವೆ. ನೋಡಿ, ಮಠಗಳಲ್ಲಿ ಪಾರಿವಾಳಗಳು ಇರ್ತಾವೆ, ನಾಯಿಗಳು ಇರ್ತಾವೆ, ಹಲವಾರು ಪ್ರಾಣಿ ಪಕ್ಷಿಗಳು ಇರ್ತಾವೆ, ನಾನಾ ರೀತಿಯಿಂದ ಇರ್ತಾವೆ. ಇವು ಸಮೀಪದಲ್ಲಿ ವಾಸ ಮಾಡ್ತಾವಂತ ತಿಳ್ಕೊಂಡು ಶಿವನು ಇದಕ್ಕೆ ಗಣಪತಿಯನ್ನು ಕೊಟ್ಟ. ಮತ್ತು ಅವಕ್ಕೆ ಹಂಗೆ ಕೊಟ್ಟವ್ರಿ, ನಮಗಂತಿಲ್ಲ ಹಿಂಗಂತ ನೀವೇನು ಹಂಗೆ ತಿಳ್ಕೊಳಂಗಿಲ್ಲ. ಯಾಕಂದ್ರೆ ನಾವು ಅದಕ್ಕೆ ಹೇಳ್ತಾರೆ, ಜನ್ಮಾಂತರದಲ್ಲಿ ಮಾಡಿದಂಥ ಪುಣ್ಯದ ಫಲ ಇವತ್ತು ಮಾನವ ಶರೀರ ಬಂದಂಥದ್ದು. ಯಾಕಂದ್ರೆ ನಾವು ಅಂಥ ಮಠದ ಒಂದು ಮ್ಯಾಲೆ ಎಲ್ಲೋ ಒಂದು ಕೆಳಗಡೆ ನಾಯಿಯಾಗಿ, ಹಂದಿಯಾಗಿ, ಪ್ರಾಣಿ ಪಕ್ಷಿಗಳಾಗಿ ಹಲವಾರು ರೀತಿಯಿಂದ ಬಂದವರು ನಾವು. ಮತ್ತೇನು ಭಾರಿ ದೊಡ್ಡ ಶಾಣೆ ಇದ್ದೀನಿ, ಅವು ನಾಯಿಗಳು ಅದಾವ್ರಿ, ಅವು ಮಾತ್ರ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಬಿದ್ದು ಸಾಯ್ತೇವ್ರಂತ ಅಲ್ಲ. ನೀನು ಸತ್ಕೊಂಡು ಉಟ್ಕೊಂಡು ನಾಯಿ ನರಿ ಹಂಗೆ ಬದುಕಿ ಬಂದವನೇ ಮಾನವ ಶರೀರಕ್ಕೆ. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಯಾಕಂದ್ರೆ ಇವತ್ತು ಮಾನವ ಶರೀರಕ್ಕೆ ಬಂದಂದ್ರೆ ಹಂಗೆ ಗುಡಿಯಲ್ಲಿ, ದೇವಸ್ಥಾನದಲ್ಲಿ, ಮಠದಲ್ಲಿ ಒಂದಿಟ್ಟು ನಾಯಿಯಾಗಿ, ಒಂದಿಟ್ಟು ಪಾರಿವಾಳಾಗಿ, ಒಂದಿಟ್ಟು ಗುಬ್ಬಿಯಾಗಿ ಹಿಂಗೆಲ್ಲ ಇದ್ಕೊಂಡು ಇಟ್ಟಿಟ್ಟು ಪುಣ್ಯ ಶೇಖರಣೆಯಾಗಿ ಅದಕ್ಕೆ ಅವ್ರು ಹೇಳ್ತಾರೆ, ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು ಈ ಲೋಕದ ಉದಿಯಾದಿ ಬಳಿಕಿಂದು ಪರ್ಯಂತ ತಾನು ಒದವಿ ಎಸಗಿದ ಅಖಿಳ ಪುಣ್ಯತತೆ ಫಲಿಸಿದಿಂತು ಪೆರೆತಿಲ್ಲವೇ ಪೇಳುವೆ ಅಂತ ಹೇಳಿದ್ದಾರೆ ಅವರು. ಯಾಕಂದರೆ ಅವಾಗ ಮಾಡಿದಂಥ ಪುಣ್ಯ ಸ್ವಲ್ಪ ಶೇಖರಣೆಯಾಗಿ ಈಗ ಅದು ಪುಣ್ಯದ ಫಲದಿಂದ ಇದು ಸಿಕ್ಕಿದೆ ಅಂತ ಹೇಳ್ತಾರೆ ಅವರು. ಹಾಗಾಗಿ ಈ ರೀತಿಯಾಗಿ ಪುಣ್ಯ ಒಂದು ಸ್ವಲ್ಪ ಬಂದು ಈ ಥರ ಆಗಿರುವಂಥದ್ದು. ಎಷ್ಟು ಮಾತಾಡ್ತಾರೆ ಅವರು, ಮಾತಾಡ್ಬೇಡ್ರಿ ಸ್ವಲ್ಪ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ನನ್ನ ಸಮೀಪದಲ್ಲಿ ವಾಸ ಮಾಡಿದವಂತ ತಿಳ್ಕೊಂಡು ಶಿವನು ಅವಕ್ಕೂ ಗಣಪದವಿಯನ್ನು ಕೊಟ್ಟ ಅಂತ ಕೂಡ ಹೇಳ್ತಾರೆ. ಮತ್ತು ನಿರುಂಪೆ ಅಂದ್ರೇನು? ಇರುವೆ. ನಿತ್ಯದಲ್ಲಿ ಯಾರಾದರೂ ಪೂಜೆಗಾಗಿ ಬೆಲ್ಲ ಸಕ್ಕರೆ ತಂದು ದೇವ್ರ ಮುಂದೆ ಹಾಕ್ತಾರೆ, ಹೌದಲ್ಲ? ಈಶ್ವರನ ಲಿಂಗದ ಮುಂದೆ ಇಡ್ತಿದ್ರು, ಬೆಲ್ಲ ಸಕ್ಕರೆ ಹಾಕ್ತೀವಿ ನೋಡ್ರಿ. ಅದನ್ನು ತಿನ್ನೋ ಸಲುವಾಗಿ ಒಂದು ಇರುವೆ ಬರ್ತಿತ್ತಂತಲ್ಲಿ. ಆವಾಗ ಲಿಂಗದ ಸುತ್ತ ಹಾಕಿ ಸುತ್ತಮುತ್ತಲು ಬಿದ್ದ ಸಕ್ಕರೆ ಮತ್ತು ಬೆಲ್ಲದ ಕಣಗಳನ್ನು ಆರಿಸ್ಕೊಂಡು ತಿಂತಿತ್ತದು. ಸುತ್ತ ತಿರುಗ್ತಿತ್ತು, ಬೆಲ್ಲದ ಕಣಗಳನ್ನು ಆರಿಸ್ಕೊಂಡು ತಿಂತಿತ್ತು. ಲಿಂಗಕ್ಕೆ ಬೆಲ್ಲದ ಸಕ್ಕರೆ ಕಣಗಳು ಹತ್ತಿದ್ರೆ ನೋಡ್ರಿ, ಲಿಂಗಕ್ಕೆ ಬೆಲ್ಲದ ಮತ್ತು ಸಕ್ಕರೆ ಕಣಗಳು ಹತ್ತಿತ್ತಂದ್ರೆ ಅವು ತಿನ್ನೋದ್ರ ಸಲುವಾಗಿ ಲಿಂಗದ ಮೇಲೆ ಹತ್ತುತ್ತಿತ್ತಂಥದ್ದು ಇರುವೆ. ಅದು ಆ ಪರಮಾತ್ಮನ ಈ ಇರುವೆಯ ಸಹ ನಿತ್ಯದಲ್ಲಿ ನನ್ನನ್ನು ಮುಟ್ಟಿ ನೋಡ್ರಿ, ಅಂಥ ಇರುವೆ ಕೂಡ ಪ್ರತಿ ದಿವಸ ನನ್ನನ್ನು ಸ್ಪರ್ಶ ಮಾಡಿದ ಇದು ಇರುವೆ ಅಂತ ಹೇಳಿ, ಆ ಇರುವೆ ಸಹ ನಿತ್ಯದಲ್ಲಿ ನನ್ನನ್ನು ಮುಟ್ಟಿ ನನ್ನನ್ನು ಪ್ರದಕ್ಷಿಣೆ ಮಾಡಿದೆ ಅಂಥೇಳಿ ಅದಕ್ಕೂ ಗಣಪತಿಯನ್ನು ಕೊಟ್ಟ ಅಂತ ಪರಮಾತ್ಮ ಒಂದು ಇರುವೆಗೆ. ಮತ್ತು ಹದ್ದು ಹಕ್ಕಿ, ಒಂದು ಹದ್ದು ಮತ್ತು ಹಕ್ಕಿ ಇವು ಈಶ್ವರನ ದೇವಸ್ಥಾನದ ಮೇಲ್ಭಾಗದಲ್ಲಿರ್ತಕ್ಕಂಥವು, ಅಲ್ಲಿ ವಾಸ ಮಾಡಿಕೊಂಡಿದ್ವು. ಯಾಕಂದರೆ ಇವು ನಿತ್ಯದಲ್ಲಿ ಗುಡಿಯ ಮೇಲ್ಭಾಗ ಅಂದರೆ ಪ್ರತಿನಿತ್ಯ ಗುಡಿಗಳ ಮೇಲ್ಭಾಗದಲ್ಲಿ ಹಾರ್ತಿದ್ವು. ಆ ಕಾರಣದಿಂದ ಪರಮಾತ್ಮ ಎಲ್ಲ ಪ್ರಾಣಿಗಳು ಕೆಳಗೆ ಪ್ರದಕ್ಷಿಣೆ ಹಾಕಿದ್ರೆ ಇವು ನನ್ನನ್ನು ಕುರಿತು ಆಕಾಶದಲ್ಲಿ ಪ್ರದಕ್ಷಿಣೆ ಆಗ್ತಾ ಇದ್ದಾವಂತೇಳಿ ಅವುಗಳಿಗೆ ಸಹ ಗಣಪತಿಯನ್ನು ಕೊಟ್ಟ ಅಂತ ಹೇಳ್ತಾರೆ ಅವರು. ಮತ್ತು ಜೇಡರುಗಳು ಕೂಡ, ಇವೆಲ್ಲ ಜೇಡರುಗಳು ಆನೆ, ನಾಯಿ, ಹಂದಿ, ಮೊಲ, ಹದ್ದು, ಹಕ್ಕಿ ಇವೆಲ್ಲ ತಮ್ಮ ಸ್ವಾರ್ಥಕ್ಕಾಗಿ ವ್ಯವಹಾರ ಮಾಡ್ತಾಯಿದ್ವು. ಶಿವನ ವಸ್ತ್ರ, ಅಭಿಷೇಕ, ಪ್ರದಕ್ಷಿಣೆ ಮೊದಲಾದವುಗಳು ನನ್ನನ್ನು ಯಾಕಂದರೆ ಆರಾಧಿಸಿದವಂತ ತಿಳ್ಕೊಂಡು ಅವುಗಳಿಗೆ ದೇವತೆಗಳಿಗಂತಲೇ ಹೆಚ್ಚಿನ ಪದವಿಯನ್ನು ಕೊಟ್ಟಿದ್ದಾನೆ. ಈ ರೀತಿ ಪರಮಾತ್ಮ
ತನ್ನ ಭಕ್ತರಿಗೆ ಕೊಡ್ತಕ್ಕಂಥ ಮೋಕ್ಷ ಏನೈತೆ ಭಾಳ ಸುಲಭವಾದಂಥದ್ದು ಅಂತ ಹೇಳ್ತಾರೆ. ಈ ರೀತಿಯಾಗಿ ಇನ್ನು ನಾವು ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ನಾವೆಲ್ಲೇ ಇರಬೇಕಂದ್ರೆ ಎಲ್ಲೇ ವಾಸ ಮಾಡಬೇಕಾಗಿತ್ತು ಅಂದ್ರೆ ಅದು ಹಿಂದಿನ ಒಂದು ಪುಣ್ಯದ ಫಲದಿಂದನೇ ಅಲ್ಲಲ್ಲಿ ನಾವಿರುವಂಥದ್ದು. ಅದಕ್ಕೆ ಮನುಷ್ಯ ಜನ್ಮ ಬಂದುಬಿಟ್ಟದೀಗ. ಅದಕ್ಕೆ ನರಜನ್ಮದಿಂದ ಹೆದೋಳು ಮಿಗಿಲುಂಟೆ ಅಂತ ಹೇಳ್ತಾರೆ. ಒಂದು ಮನೆ ಕಟ್ಟಬೇಕಾದ್ರೆ ಒಂದೇ ಸಲಕ್ಕೆ ಒಂದು ಕಲ್ಲು ಇಟ್ಬಿಟ್ಟಾಗ ಒಂದು ಕಾಲಮ್ ಹಾಕ್ಬಿಟ್ಟಾಗ ಮನೆ ಆಯ್ತು ಅನ್ನಂಗಿಲ್ಲ. ಅದಕ್ಕೆ ಭಾಳಷ್ಟು ಪ್ರೊಸೆಸ್ ಬೇಕಾಗ್ತದಲ್ಲ. ಸಿಮೆಂಟು, ಸಣ್ಣ ಕಲ್ಲುಗಳು, ಕಟ್ಟಿಗೆಗಳು, ಏನು ಸಣ್ಣ ಸಣ್ಣ ಚಿಪ್ಪುಗಳು, ಸಿಮೆಂಟು, ಕಾಂಕ್ರೀಟು, ಆಮೇಲೆ ಕಬ್ಬಿಣ ಅವೆಲ್ಲ ಬೇಕಾಗ್ತವೆ. ಅವೆಲ್ಲ ಇದ್ದಾಗ ಒಂದು ಸುಂದರವಾದಂಥ ಮನೆ ಆಗ್ತದಲ್ಲ. ಅದರಂಗೆ ಇಲ್ಲಿ ಕೂಡ ಪ್ರತಿಯೊಂದು ಜನ್ಮದಲ್ಲಿ ಮಾಡಿದಂಥ ಪುಣ್ಯದ ಸೇಕರಣೆಯಿಂದ ಇಂಥ ಇವತ್ತೇನು ಒಂದು ತಾಸು ಕುಂತು ಕೇಳೋಕ್ಕೆ ಸಮಯ ಐತೆ, ಕೇಳುವಂಥ ಮನಸ್ಸು ಬಂದದ, ಹೇಳುವಂಥ ಸದ್ಗುರು ಸಿಕ್ಕನ್ನೋದ್ರ ಧನ್ಯ ನೋಡ್ರಿ. ಇವತ್ತು ಕುಂತು ಕೇಳೋಕೆ ಇವತ್ತು ಮನಸ್ಸು ಬಂದದಂದ್ರೆ ನಾವು ಸಂತೋಷ ಪಡೋಣ. ಅದಕ್ಕಿಂತ ದೊಡ್ಡದು ಯಾವುದೇ ಇಲ್ಲ. ಈ ಮನಸ್ಸು ಇವತ್ತು ಬಂದು 4 ಮಂದಿ ಜೊತೆ ಆ ಕಡೆ ಹರಟೆ ಹೊಡ್ಕೊಂಡು ಕುಂದಿರ್ಬೇಕು, ಅಥವಾ ಏನೋ ಒಂದು ಸೀರಿಯಲ್ಗಳನ್ನು ನೋಡಬೇಕು, 4 ಮಂದಿ ಜೊತೆ 4 ಮಂದಿ ಮನೆಗಳ ವಿಚಾರಗಳನ್ನು ಮಾತಾಡಬೇಕು, ಅದನ್ನೆಲ್ಲ ಬಿಡಿಸಿ ಇವತ್ತು ಬಂದು 4 ವಾಕ್ಯಗಳು ಗುರುವಾಕ್ಯವನ್ನು ಕೇಳ್ತೀನಿ ಅಂತ ಕುಂದಿರುವಂಥ ಭಾಗ್ಯ ಬಂದದಲ್ಲ, ಇದಕ್ಕೆ ಭಾಗ್ಯ ಅನ್ಬೇಕು. ಇದು ದೊಡ್ಡ ಸಂತೋಷ ಅನ್ಬೇಕು. ನಮ್ಮೊಳಗೆ ನಾವು ತಿಳ್ಕೊಳ್ಬೇಕು. ಇದು ಶಾಸ್ತ್ರ ಹೆಂಗಂದ್ರೆ ಮುಂದೆ ಇನ್ನೊಬ್ರಿಗೆ ಬೊಟ್ಟು ಮಾಡಿ ತೋರಿಸೋದಲ್ಲ. ಅದಕ್ಕೆ ಹೇಳ್ತಾರೆ, ಸಂಸಾರ ನಂಬಿದವರು ಯಾರು ಉಳಿದಿಲ್ಲ, ಪರಮಾತ್ಮಗೆ ನಂಬಿದವರು ಯಾರು ಅಳದಿಲ್ಲ. ಅದಕ್ಕೆ ಇದು ಅಂತರಂಗದ ಕನ್ನಡಿ. ಅದು ನಿಜಗುಂಡ್ರದ್ದು ಸಿಕ್ಕದಂತಂದ್ರೆ ಭಾಳ ಭಾಳ ಧನ್ಯ ಅಂತ ಹೇಳಬೇಕು. ಎಲ್ಲರಿಗೂ ಇದು ಸಿಗಂಗಿಲ್ಲ. ಇದು ಯಾವುದೋ ಒಂದು ಪುಣ್ಯದ ಫಲ ಇದ್ದದಕ್ಕಾಗಿ ಈ ವಿಚಾರಗಳು ಸಿಕ್ಕಾವಂತ ಹೇಳಬೇಕು. ನಾವು ಯಾವ ರೀತಿ ಇಂಥ ಭಾವ ಬಂದದಂದ್ರೆ ನಮ್ಮ ಬೆನ್ನು ನಾವೇ ಚಪ್ಪರಿಸ್ಕೊಳ್ಬೇಕು. ಯಾಕಂದ್ರೆ ಅಜ್ಞಾನಿಗಳು ಚಪ್ಪರ್ಸಂಗಿಲ್ಲ, ಸಿಟ್ಟು ಮಾಡ್ಕೋತಾರೆ. ಅವು ಪಾಪದ ಫಲ ಇತ್ತಂದ್ರೆ ಇದು ಮಾಡೋರು ಕೂಡ ಸೇರಂಗಿಲ್ಲ. ಅವರು ಹಂಗಿರ್ತದೆ. ಇದು ಅವ್ರು ಕಂಡ್ರೆ ಆಗಂಗಿಲ್ಲ, ಹಂಗಿರ್ತಾವೆ ಕೆಲವರಿಗೆಲ್ಲ. ಅದು ಪಾಪದ ಫಲ. ಅದು ಅಂಥ ಒಂದು ಮಹಾತ್ಮರ ಒಂದು ನಡೆದಂಥ ದಾರಿಯಲ್ಲಿ ನಾವು ಅದನ್ನು ತಿಳ್ಕೊಳಕ್ಕೆ ಹೋಗಕತ್ತೀವಿ ಅಂದ್ರೆ ನಾವು ಬಹಳ ಪುಣ್ಯಾತ್ಮರಂತ ತಿಳ್ಕೊಳ್ಬೇಕು, ಪುಣ್ಯವಂತರಂತ ತಿಳ್ಕೊಳ್ಬೇಕು. ಮತ್ತು ಮುಂದದ್ದು ಮಾತ್ರ ಭಾಳ ವಿಶೇಷ ಇದೆ. ಯಾವುದು 14ನೇ ಪದ ಭಾಳ ಅದ್ಭುತವಾದಂಥದ್ದು. ಎಲ್ಲ ಒಂದು ಏನು ವೇದಾಂತದ ಒಂದು ಸಾರನೇ ಇದರಲ್ಲಿ ಈ ಒಂದು ಪದದಲ್ಲಿ ಅಡಗಿದೆ. ಪ್ರತಿಯೊಂದು ವಿಷಯಗಳು ಇದರಲ್ಲಿ ಅಡಗಿದಾವೆ. ನಾವು ಇವಾಗ ನಾಳೆಯಿಂದ ನನ್ನ ಕ್ಲಾಸ್ ಇರೋಂಗಿಲ್ಲ. ಯಾಕಿರಂಗಿಲ್ಲ ಅಂದ್ರೆ ನಾಳೆ ನಾವು ಊರಿಗೆ ಹೋಗ್ಬೇಕಾಗ್ತದೆ. 21, 20, 21, 22, 23, 24ಕ್ಕೆ 23ಕ್ಕೆ ಮುಗೀತದೆ. 23ಕ್ಕೆ ನಾವು ಕೂತ್ಕೊಂಡ್ರೆ 24ಕ್ಕೆ ಇಲ್ಲಿ ಬಂದು ತಲುಪ್ತೀವಿ. 25, 26 2 ದಿವಸ ಬೇಡ. 27ರಿಂದ ನಾವು ಮತ್ತೆ ಮಾಮೂಲಿ 14ನೇ ಪದ ಹಿಡ್ಕೊಂಡು ಶುರು ಮಾಡೋಣ ಅಂತ ಹೇಳ್ತೀನಿ. ಅಲ್ಲಿ ಶಾಂತಾಶ್ರಮ ಮಠಕ್ಕೆ ಈ ಒಂದು ಕಾರ್ಯಕ್ರಮ ಸಲುವಾಗಿ ಹೋಗ್ಬೇಕಂತ ಅನ್ನೋದೈತೆ. ನಿಮ್ಗೆ ಅವಕಾಶ ಸಿಕ್ಕರೆ ನೀವು ಬಂದು ಅಲ್ಲಿ ಮಹಾತ್ಮರ ನುಡಿಗಳನ್ನು ಕೇಳ್ಬೋದು. ಹಾಗಾಗಿ ಒಂದು 27ನೇ ತಾರೀಕಿಂದ ಮತ್ತೆ ನಾವು ಯಾವುದು 14ನೇ ಪದದಿಂದ ನೋಡೋಣ, ಶುರು ಮಾಡೋಣ. ಭಾಳ ಅದ್ಭುತವಾದಂಥ ವಿಚಾರಗಳು ಅದಾವೆ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.